गुरुर्विष्णु गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकम्। ओम ओम नारायण। अथ बालकाण्डं प्रथमः सर्गः। ओम तपस्वाध्याय निरतं तपस्वी वाग्विदाम्बरं नारदं परिपप्रच्छ वाल्मीकिर्मुनिपुङ्गवम्। कोऽन्वस्मिन् साम्प्रतं लोके गुणवान् कश्च वीर्यवान्। धर्मज्ञश्च कृतज्ञश्च सत्यवाक्यो दृढव्रतः। चारित्रेण च को युक्तः सर्वभूतेषु को हितः। विद्वान् कः समर्थश्च कश्चैकप्रियदर्शनः। आत्मवान् को जितक्रोधो द्युतिमान् को न सूयकः। कस्य बिभ्यति देवाश्च जातरोषस्य संयुगे। एतदिच्छाम्यहं श्रोतुं परं कौतूहलं हि मे। महर्षे त्वं समर्थोऽसि ज्ञातुमेवं विधं नरम्। ಇಷ್ಟುವರೆಗೂ ವಾಲ್ಮೀಕಿ ಬಂದಿರುವ ನಾರದನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆ ರಾಮಚಂದ್ರನ ಕೆಲವು ಸದ್ಗುಣಗಳು ಹೇಳಿದೆ ನೋಡಿ. ಇಷ್ಟುವರೆಗೂ ಇಂಥ ಸದ್ಗುಣಗಳು ಇರುವವರು ಯಾರಾದರೂ ಈಗ ಭೂಮಂಡಲದಲ್ಲಿ ಈ ಕಾಲದಲ್ಲಿ ಯಾರಾದರೂ ಇದ್ದಾರಾ ನೋಡಿ. ಕೋನ್ವಸ್ಮಿನ್ ಸಾಂಪ್ರತನ್ ಲೋಕೆ ಗುಣವಂತ, ವೀರ್ಯವಂತ, ಧರ್ಮಜ್ಞ, ಕೃತಜ್ಞ, ಇದೆಲ್ಲ ಸದ್ಗುಣಗಳು. ಚಾರಿತ್ರೇಣ ಯುಕ್ತ, ಸರ್ವಭೂತೇಷು ಹಿತಃ, ವಿದ್ವಾನ್, ಎಲ್ಲ ಇಂಥವನ್ನು ನಾನು ತಿಳ್ಕೊಳ್ಳಬೇಕು ಎಂದ ಕುತೂಹಲ ಇದೆ ನನಗೆ. ಇದು ಯಾರು ಬೇರೆ ಯಾರು ಹೇಳ್ತಾರೆ? ಮೂರು ಲೋಕಗಳಲ್ಲಿ ಸಂಚಾರ ಮಾಡುವುದು ನೀನೇ. ಯಾರು? ನಾರದ. ನಿನಗೆ ಗೊತ್ತು, ಅದರಿಂದ ಹೇಳಿ. ಇದಕ್ಕೆ ಉತ್ತರ ಆರನೇದು. ಶ್ರುತ್ವಾ ಚೈತತ್ರಿಲೋಕಜ್ಞೋ ವಾಲ್ಮೀಕೇರ್ನಾರದೋ ವಚಃ. ಶ್ರೂಯತಾಮಿತಿ ಚ ಮಂತ್ರ್ಯ ಪ್ರಹೃಷ್ಟೋ ವಾಕ್ಯಮಬ್ರವೀತ್. ನಾರದ ಕೇಳಿ ಈಗ ಹೇಳ್ತೀನಿ ಕೇಳು ಎಂದು ಶುರು ಮಾಡಿದ. ಬಹವೋ ದುರ್ಲಭಾಶ್ಚೈವ ಯೇ ತ್ವಯಾ ಕೀರ್ತಿತಾ ಗುಣಾಃ. ಮುನೇ ವಕ್ಷ್ಯಾಮ್ಯಹಂ ಬುದ್ಧ್ವಾ ತೈರ್ಯುಕ್ತ ಶ್ರೂಯತಾನ್ನರಃ. ಏನು ಒಂದ ಎರಡ? ಎಷ್ಟು ಗುಣಗಳು ಹೇಳಿದ್ದೀರಿ. ಇಷ್ಟು ಸದ್ಗುಣಗಳು ಒಬ್ಬ ಮನುಷ್ಯನಲ್ಲಿ ಎಲ್ಲಿಯಾದರೂ ಇರುತ್ತದೆ ನೋಡಿ. ಇಷ್ಟೆಷ್ಟು ಸದ್ಗುಣಗಳು. ಅಯ್ಯೋ, ಬಹವೋ ದುರ್ಲಭಾಶ್ಚೈವ ಯೇ ತ್ವಯಾ ಕೀರ್ತಿತಾ ಗುಣ. ನೀವು ಹೇಳಿದ ಗುಣಗಳೆಲ್ಲ ಅತ್ಯಂತ ಅಪರೂಪವಾದ ಸದ್ಗುಣಗಳು. ಎಲ್ಲ ಒಂದು ಮನುಷ್ಯನಲ್ಲಿರುತ್ತವ. ಆದರೂ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ. ಆಯಿತು, ಇದ್ದಾನೆ, ಒಬ್ಬನಿದ್ದಾನೆ. ಇಷ್ಟೆಲ್ಲ ಗುಣಗಳು ಒಬ್ಬನಲ್ಲಿವೆ. ಹೇಳ್ತೀನಿ ಕೇಳು. ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ. ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶೀನ್.
ಇದ್ದಾನೆ. ಇಕ್ಷ್ವಾಕು ವಂಶದಲ್ಲಿ ದಶರಥನಿಗೆ ಹುಟ್ಟಿನ ಮಗ ಇದ್ದಾನೆ, ಅವನಿಗೂ ಈ ಸದ್ಗುಣಗಳಿವೆ ಎಂದು ಹೇಳಿ ಇನ್ನೂ ಕೆಲವು ಗುಣಗಳು ಸೇರಿಸಿ ತಾನೂ ಇನ್ನೂ ಗುಣಗಳು ಸೇರಿಸಿ ಹೇಳ್ತಾನೆ. ಇದೆಲ್ಲ ಸದ್ಗುಣಗಳೆಲ್ಲ ಇದೆಲ್ಲ ಒಂದು 5-20 ಶ್ಲೋಕಗಳೆಲ್ಲ ಅದೇ. ಬುದ್ಧಿಮಾನ್ ಆಯ್ತಾ ಇದು? ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರುನಿಬರ್ಹಣಃ ವಿಪುಲಾಂಸೋ ಮಹಾಬಾಹುಃ ಕಂಬುಗ್ರೀವೋ ಮಹಾಹನುಃ ಮಹೋರಸ್ಕೋ ಮಹೇಶ್ವಾಸೋ ಗೂಢಜತ್ರುರರಿಂದಮಃ ಆಜಾನುಬಾಹುಃ ಸುಲಲಾಟಸ್ಸು ವಿಕ್ರಮಃ ಸಮವಿಭಕ್ತಾಂಗಃ ಸ್ನಿಗ್ಧವರ್ಣಃ ಪ್ರತಾಪವಾನ್ ಪೀನವಕ್ಷಾ ವಿಶಾಲಾಕ್ಷೋ ಲಕ್ಷ್ಮೀವಾನ್ ಶುಭಲಕ್ಷಣಃ. ಈ 3 ಶ್ಲೋಕಗಳಲ್ಲಿ ಅವರ ಶರೀರ ಗುಣಗಳು, ಶರೀರವು ಹೇಗಿದೆ, ಮುಖ ಹೇಗಿದೆ, ಕಣ್ಣು ಹೇಗಿದೆ, ಕೈ ಕಾಲು ಹೇಗಿದೆ ಎಲ್ಲ ಹೇಳಿದ. ಈಗ ಇನ್ನು ಮೇಲೆ ಸದ್ಗುಣಗಳು ಹೇಳ್ತಾನೆ. ಧರ್ಮಜ್ಞ ಸತ್ಯಸಂಧಶ್ಚ ಪ್ರಜಾನಾಂಚ ಹಿತೇ ರತಃ ಯಶಸ್ವಿ ಜ್ಞಾನ ಸಂಪನ್ನಃ ಶುಚಿರ್ವಶ್ಯ ಸಮಾಧಿಮಾನ್ ಪ್ರಜಾಪತಿ ಸಮಃ ಶ್ರೀಮಾನ್ ಧಾತಾ ರಿಪುನಿಷೂದನಃ ರಕ್ಷಿತಾ ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತಾನ್ ರಕ್ಷಿತಾ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತಾನ್. ಇದೆಲ್ಲ ನಿಮಗೆ ಗೊತ್ತಾಗ್ತದೆ, ಏನು ಹೇಳಬೇಕಾಗಿಲ್ಲ. ಲೋಕವನ್ನು ರಕ್ಷಿಸ್ತಾನೆ, ಧರ್ಮರಕ್ಷಕ, ತನ್ನನ್ನು ರಕ್ಷಿಸ್ತಾನೆ, ಇತರರನ್ನು ರಕ್ಷಿಸ್ತಾನೆ. ಹಾಗೆ ವೇದಿಸಿ ನೋಡಿ, ತನ್ನ ಧರ್ಮವನ್ನು ರಕ್ಷಿಸ್ಕೊಳ್ತಾನೆ, ಇನ್ನೊಬ್ಬರನ್ನು ರಕ್ಷಣೆ ಮಾಡ್ತಾನೆ, ಎಲ್ಲ ಇದೆ. ವೇದ ವೇದಾಂಗ ತತ್ವಜ್ಞೋ ಧನುರ್ವೇದೇ ಚ ನಿಷ್ಠಿತಃ ಸರ್ವಶಾಸ್ತ್ರಾರ್ಥ ತತ್ವಜ್ಞಃ ಸ್ಮೃತಿಮಾನ್ ಪ್ರತಿಭಾನವಾನ್ ಸರ್ವಲೋಕಪ್ರಿಯಃ ಸಾಧು ಅಧೀನಾತ್ಮ ವಿಚಕ್ಷಣಃ ಸರ್ವದಾಭಿಗತಃ ಸದ್ಭಿಃ ಸಮುದ್ರ ಇವ ಸಿಂಧುಭಿಃ ಆರ್ಯಃ ಸರ್ವಸಮಶ್ಚೈವ ಸದೈವ ಪ್ರಿಯದರ್ಶನಃ ಸ ಚ ಸರ್ವಗುಣೋಪೇತಃ ಕೌಸಲ್ಯಾನಂದವರ್ಧನಃ. ನೀವು ಹೇಳಿದ ಕೆಲವು ಗುಣಗಳು ನಾನು ಇನ್ನೂ ಕೆಲವು ಸೇರಿಸಿದೆ. ಅವರು ಯಾರು ಅಂದರೆ, ಮೊದಲು ಹೇಳಿದ್ದರಲ್ಲ, ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದನು, ರಾಮ ಎಂಬ ಹೆಸರಿರುವವನು. ಅವನು ಕೌಸಲ್ಯಾನಂದವರ್ಧನ, ಕೌಸಲ್ಯನ ಮಗ. ಸಮುದ್ರ ಇವ ಗಾಂಭೀರ್ಯೇ ಧೈರ್ಯೇಣ ಹಿಮವಾನಿವಾನ್ ವಿಷ್ಣುನಾ ಸದೃಶೋ ವೀರ್ಯೇ ಸೋಮವತ್ ಪ್ರಿಯದರ್ಶನಃ ಕಾಲಾಗ್ನಿಸದೃಶಃ ಕ್ರೋಧೆ ಕ್ಷಮಯಾ ಪೃಥಿವೀ ಸಮಃ ಧನದೇನ ಸಮಸ್ತ್ಯಾಗೆ ಸತ್ಯೇ ಧರ್ಮ ಇವ ಪರಃ.
ಇವೆಲ್ಲ ಸದ್ಗುಣಗಳು ವರ್ಣನ ಮಾಡಿದ. ಇಷ್ಟುವರೆಗೂ ಬಾಲಕಾಂಡದಲ್ಲಿ ಏನಿಲ್ಲ, ಹುಟ್ಟಿದ, ವಿದ್ಯೆ ಪಡ್ಕೊಂಡ, ಬೆಳೆದಿದ್ದ ಅಷ್ಟೇ ಇದೆ ಅಲ್ಲವೇ. ಯಜ್ಞ ದಶರಥನು ಯಜ್ಞ ಮಾಡಿದಾಗ ಹುಟ್ಟುತ್ತಾನೆ. ಹುಟ್ಟಿದ ನಂತರ ಗುರುಕುಲದಲ್ಲಿ ವಿದ್ಯೆ ಕಲಿಯುತ್ತಾನೆ ವಸಿಷ್ಠನ ಹತ್ತಿರ. ಬಾಲ್ಯಕಾಲದಲ್ಲಿ ಚೆನ್ನಾಗಿದ್ದರೂ ವಿದ್ಯೆ ಕಲಿತುಕೊಂಡ್ರೆ ಅಷ್ಟೇ. ಅದಾದ ನಂತರ ವಿಶ್ವಾಮಿತ್ರ ಬರ್ತಾನೆ. ಅವರ ಜೊತೆಗೆ ಹೋಗಿ ತಾಟಕಿ ಮುಂತಾದ ರಾಕ್ಷಸರನ್ನು ಸಂಹಾರ ಮಾಡಿ ಯಜ್ಞವನ್ನು ರಕ್ಷಣೆ ಮಾಡ್ತಾನೆ. ಅಲ್ಲಿಂದ ಮಿಥಿಲಾ ನಗರಕ್ಕೆ ಹೋಗಿ ಅಲ್ಲಿ ಆ ಶಿವಧನುಸ್ಸನ್ನು ಎತ್ತಿದ್ದಾಗ ಅದು ಮುರಿದು ಹೋಯಿತು. ಆವಾಗ ಸೀತಾ ವಿವಾಹ ಮಾಡಿಕೊಂಡು ಬರ್ತಾನೆ. ಇಷ್ಟುವರೆಗೂ ಬಾಲಕಾಂಡ ಹೆಚ್ಚೇನು ಹೇಳಲಿಲ್ಲ. ಈಗ ಮುಂದಿನ ಶ್ಲೋಕದಿಂದ ಅಯೋಧ್ಯಾಕಾಂಡ ಶುರುವಾಗ್ತದೆ. ಎಲ್ಲವೂ ಒಂದು 10 ಶ್ಲೋಕಗಳಲ್ಲಿ ಎಲ್ಲ ಒಂದೊಂದು ಕಾಂಡ ಹೇಳಿಬಿಡ್ತಾನೆ. ಈಗ ನೋಡಿ, ಇಲ್ಲಿಂದ ಬಾಲಕಾಂಡ ಇಷ್ಟೆಲ್ಲ ಹೇಳಬೇಕಿತ್ತು, ಬಟ್ ಇದೆಲ್ಲ ಏನು ಹೇಳಲಿಲ್ಲ. ನೇರಾಗಿ ಅಯೋಧ್ಯದಿಂದಲೇ ಶುರು ಮಾಡ್ತಾನೆ. ತಮೇವಂಗುಣ ಸಂಪನ್ನಂ ರಾಮಂ ಸತ್ಯಪರಾಕ್ರಮಂ ಜ್ಯೇಷ್ಠಂ ಶ್ರೇಷ್ಠಗುಣೈರ್ಯುಕ್ತಂ ಪ್ರಿಯಂ ದಶರಥಃ ಸುತಂ. ಇಂಥ ರಾಮನು ಸಕಲ ಸದ್ಗುಣ ಸಂಪನ್ನ, ಜ್ಯೇಷ್ಠ ಮಗ ಅಂದರೆ ಹಿರಿಯ ಮಗ, ಮತ್ತು ಉತ್ತಮ ಸದ್ಗುಣಗಳಿರುವಂಥವನನ್ನು ದಶರಥ ಏನು ಮಾಡ್ತಾನೆ, ಯೌವರಾಜ್ಯ ಪಟ್ಟಾಭಿಷೇಕ ಮಾಡಬೇಕು ಅಂದ್ಕೊಳ್ತೆ. ಪ್ರಕೃತೀನಾಂ ಹಿತೈರ್ಯುಕ್ತಂ ಪ್ರಕೃತಿ ಪ್ರಿಯ ಕಾಮ್ಯಯಾನ್ ಯೌವರಾಜ್ಯೇನ ಸಂಯೋಕ್ತುಂ ಐಚ್ಛತ್ ಪ್ರೀತ್ಯಾ ಮಹೀಪತಿಃ. ಪ್ರಕೃತೀನಾಂ ಹಿತೈರ್ಯುಕ್ತ. ಪ್ರಕೃತಿ ಅಂದರೆ ದೇಶ ಪ್ರಜೆಗಳಿಗೆ ಅತ್ಯಂತ ಹಿತವನ್ನು ಮಾಡ್ತಾನೆ. ದೇಶ ಪ್ರಜೆಗಳಿಗೆ ರಾಮ ಅಂದರೆ ಬಹಳ ಇಷ್ಟ. ಅವರ ಪಟ್ಟಾಭಿಷೇಕ ಮಾಡುವಕ್ಕೆ ಮುಂಚೆ ಎಲ್ಲರನ್ನು ಕರೆಯುತ್ತಾನೆ. ರಾಮನ ಕುರಿತು ನಿಮ್ಮ ಅಭಿಪ್ರಾಯವೇನು ಕೇಳ್ತಾನೆ. ರಾಮನಿಗೆ ನಾನು ಪಟ್ಟಾಭಿಷೇಕ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡಬಹುದಾ, ನಿಮ್ಮೆಲ್ಲರಿಗಿಷ್ಟವೇನಾ? ಪ್ರಜೆಗಳು ಹೌದು ಎಂದು ಒಪ್ಕೊಂಡ್ರೆ ಮಾಡ್ತೀರಿ ಅಂತ. ಅಂದರೆ ಇಲ್ಲಿ ಈ ಕಾಲದಲ್ಲಿ ಒಂದು ಪ್ರಜಾತಂತ್ರ, ಓಟು ಹಾಕಿದ ಹಾಗೆಯೇ ಪ್ರಜೆಗಳ ಅಭಿಪ್ರಾಯ ತಿಳ್ಕೊಂಡು ಅವ್ರಿಗೆ ಇಷ್ಟವಾದರೆ ಮಾಡ್ತೀನಿ. ಅಂದರೆ ಪ್ರಜೆಗಳ ಅಭಿಪ್ರಾಯವು ನೋಡಿಕೊಂಡೇ ಪರಿಪಾಲನೆ ಮಾಡಬೇಕು. ಆ ಕಾಲದ ವೋಟಿಂಗ್ ಇಲ್ಲದಿದ್ದರೂ ಪ್ರಜೆಗಳ ಇಷ್ಟ ನೋಡೇ ಮಾಡುತ್ತಿದ್ದರು. ಪ್ರಜೆಗಳ ಇಷ್ಟವಿಲ್ಲ ಅಂದರೆ ಬಿಟ್ಟುಬಿಡ್ತಿದ್ದರು, ಅದು ತಿಳ್ಕೊಳ್ತಿದ್ದರು. ಅದರಿಂದ ಅವರಿಗೆಲ್ಲರಿಗೂ ಇಷ್ಟವಾಯಿತು ಅಂದರೆ ಯೌವರಾಜ್ಯ ಪಟ್ಟಾಭಿಷೇಕ, ಯುವರಾಜನಾಗಿ ಅವರನ್ನು ಮಾಡ್ತೀನಿ ಎಂದು ತಾನು ನಿಶ್ಚಯ ಮಾಡಿಕೊಳ್ತಾನೆ. ತಸ್ಯಾಭಿಷೇಕ ಸಂಭಾರಾನ್ ದೃಷ್ಟ್ವಾ ಭಾರ್ಯಾತ ಕೈಕೇಯಿ ಪೂರ್ವಂ ದತ್ತ ವರಾದೇವಿ ವರಮೇನ ಮಯಾಚತ. ಈ ಅಭಿಷೇಕಕ್ಕೆ ಆಗುವ ತಯಾರಿಗಳೆಲ್ಲ ನೋಡಿ ಕೈಕೇಯಿ ಒಂದು ದಿವಸ ಹಿಂದೆ 2 ವರಗಳನ್ನು ಪಡ್ಕೊಂಡಿದ್ದಳು. ಆ ವರಗಳನ್ನು ನೆನಪಿಸಿಕೊಂಡು ಹೀಗೆ ಕೇಳ್ತಾಳೆ. ವಿವಾಸನಂ ಚ ರಾಮಸ್ಯ ಭರತಸ್ಯಾಭಿಷೇಚನಂ ಸಸತ್ಯವಚನಾದ್ ರಾಜ ಧರ್ಮಪಾಶೇನ ಸಂಯತಃ. ವಿವಾಸಯಾಮಾಸ ಸುತಂ ರಾಮಂ ದಶರಥಃ ಪ್ರಿಯಂ. ರಾಮನಿಗೆ ಅರಣ್ಯವಾಸ, ಭರತನಿಗೆ ಪಟ್ಟಾಭಿಷೇಕ ಎಂದು 2 ವರಗಳನ್ನು ಕೇಳಿಕೊಂಡರು. ಈಗ ಅವನು ಸತ್ಯ ಅಂದರೆ ನಾನು ವರಗಳನ್ನು ಕೊಡ್ತೀನಿ ಎಂದು ಮೊದಲು ಹೇಳಿದ ನಂತರ ಅವಳು ಹೇಳಿದ್ದಾರೆ ಕೈಕೇಯಿ. ಅದರಿಂದ ತಾನು ವರ ಕೊಡ್ತೀನಿ ಎಂಬ ಸತ್ಯವಚನಕ್ಕೆ ಕಟ್ಟು ಬಿದ್ದಿದ. ಏನು ಮಾಡೋಕ್ಕಾಗಲ್ಲ, ಗತಿಯಿಲ್ಲದೆ ರಾಮನನ್ನು ಕಾಡುಕ್ಕೆ ಕಳಿಸಿದ. ವಿವಾಸಯಾಮಾಸ ಸುತಂ ರಾಮಂ ದಶರಥ ಪ್ರಿಯಂ. ತನಗೆ ಅತ್ಯಂತ ಪ್ರಿಯವಾದ ಮಗನನ್ನು ಬಾಯಿದಿಂದ ಹೇಳದೇ ಇದ್ದರು ಕಳಿಸಿದ ಅಂದರೆ ರಾಮನೇ ಬಂದು ನಾನು ಹೋಗ್ತೀನಿ ಎಂದಿಟ್ಟುಕೊಂಡು ಹೊರಟೋದ. ಸಜಗಾಮ ವನಂ ವೀರಃ ಪ್ರತಿಜ್ಞಾಮನುಪಾಲಯನ್. ಪಿತುರ್ವಚನ ನಿರ್ದೇಶಾತ್ ಕೈಕೇಯ್ಯಾಃ ಪ್ರಿಯ ಕಾರಣಾತ್. ಈಗ ಆ ರಾಮಚಂದ್ರ ತನ್ನ ಅಪ್ಪನ ಪ್ರತಿಜ್ಞೆಯನ್ನು ಪಾಲಿಸುವುದಕ್ಕೆಂದು ತನ್ನ ಅಪ್ಪನ ಆಜ್ಞೆ ತಗೊಂಡು
ಕೈಕೇಯಿಗೆ ಇಷ್ಟವಾಗಲಿ ಅಂದರೆ ಕೈಕೇಯಿಗೆ ಪ್ರಿಯ ಮಾಡಬೇಕೆಂದು ಅಪ್ಪನ ಆಜ್ಞಾ ತಗೊಂಡು ಬಿಟ್ಟು ಹೊರಟಿದ. ತಂ ವ್ರಜಂತಂ ಪ್ರಿಯೋ ಭ್ರಾತ ಲಕ್ಷ್ಮಣೋನು ಜಗಾಮಹಾನ್. ಸ್ನೇಹಾದ್ ವಿನಯ ಸಂಪನ್ನಃ ಸುಮಿತ್ರಾನಂದವರ್ಧನಃ. ಅವನು ಹೋಗುತ್ತಿದ್ದು ನೋಡಿ ಲಕ್ಷ್ಮಣ ಅವನ ಜೊತೆಗೆ ತಾನು ಹೋದ. ಏಕೆಂದರೆ ಅತ್ಯಂತ ವಿನಯಶೀಲ ಸುಮಿತ್ರ ಮಗ, ಅಣ್ಣನ ಮೇಲೆ ಪ್ರೀತಿಯಿಂದ ತಾನು ಹೊರಟಿದ. ಭ್ರಾತರಂ ದಯಿತೋ ಭ್ರಾತು ಸೌಭ್ರಾತ್ರಮನುದರ್ಶಯನ್. ಅಣ್ಣನ ಮೇಲೆ ಅತ್ಯಂತ ಪ್ರೀತಿಯಿಂದ ತನಗೆ ಸೌಭ್ರಾತ್ರ ಅಂದರೆ ತನ್ನ ಸೋದರ ಭಾವವನ್ನು ತೋರಿಸುತ್ತಾ ತಾನೂ ಅಣ್ಣನ ಜೊತೆಗೆ ಹೊರಟಿದ. ರಾಮಸ್ಯ ದಯಿತಾ ಭಾರ್ಯ ನಿತ್ಯಂ ಪ್ರಾಣ ಸಮಾಹಿತಾನ್. ರಾಮನಿಗೆ ಒಂದು ಅತ್ಯಂತ ಪ್ರಿಯವಾದ ಪತ್ನಿ ಇದ್ದಳು. ಅವನು ದಯಿತ ಪ್ರಾಣಸಮ, ರಾಮಚಂದ್ರನಿಗೆ ತನ್ನ ಪ್ರಾಣ ಸಮಾನವಾದ ಪ್ರಿಯಳಾದ ಪತ್ನಿ ಇದ್ದಳು. ಜನಕಸ್ಯ ಕುಲೇ ಜಾತ, ಜನಕಸ್ಯ ಕುಲೇ ಜಾತ ದೇವಮಾಯೇವ ನಿರ್ಮಿತಾನ್. ಸರ್ವಲಕ್ಷಣ ಸಂಪನ್ನ ನಾರೀಣಾಮುತ್ತಮ ವಧೂಃ. ಜನಕನ ವಂಶದಲ್ಲಿ ಹುಟ್ಟಿದವಳು. ಅವರು ಹೇಗೆ ಜನ್ಮ ಪಡ್ಕೊಂಡರೆಂದರೆ ದೇವಮಾಯ, ಭಗವಂತನ ಮಾಯಾಶಕ್ತಿ ಎಂದಂತೆ ಅವರ ಆವಿರ್ಭಾವವಾದರು. ಅಂಥ ಸೀತಾ ಸರ್ವಲಕ್ಷಣ ಸಂಪನ್ನ, ಎಲ್ಲ ಸಕಲ ಸದ್ಗುಣಗಳಿವೆ. ನಾರೀಣಾಂ ಉತ್ತಮಾವಧು, ಸ್ತ್ರೀಗಳಲ್ಲಿ ಅತ್ಯಂತ ಉತ್ತಮ ಸ್ತ್ರೀ ಆಗಿರುವಂಥ ಆ ಸೀತಾ ಇದ್ದಳು. ಅವಳು ಸೀತಾಪ್ಯನುಗತ ರಾಮಂ ಶಶಿನಂ ರೋಹಿಣಿ ಯಥಾನ್. ಅಂಥ ಸೀತೆಯು ರಾಮನ ಜೊತೆಗೆ ಹೊರಟಿದ್ದಾಳೆ ಕಾಡುಗೆ. ಏಕೆ? ಶಶಿ ಚಂದ್ರನನ್ನು, ರೋಹಿಣಿ ಪತ್ನಿ ಎಂದಿಗೂ ಚಂದ್ರನ ಜೊತೆಗೆ ಇರುತ್ತಾಳೋ ಹಾಗೆ ನಕ್ಷತ್ರಗಳಲ್ಲಿ ಹೇಳ್ತೀವಲ್ಲ, ಮೆಕ್ಕ ನಕ್ಷತ್ರಗಳಿಗಿಂತ ರೋಹಿಣಿ ಎಂದಿಗೂ ಚಂದ್ರನ ಜೊತೆಗೆ ಇರುತ್ತಿದ್ದಳಂತೆ. ಹಾಗೆ ಇವಳು ರಾಮಚಂದ್ರನ ಜೊತೆಗೆ ತಾನೂ ಹೊರಟದರು. ಪೌರೈರನುಗತೋ ದೂರಂ ಪಿತ್ರಾ ದಶರಥೇನ ಚಾನ್. ಶೃಂಗವೇರಪುರೇ ಸೂತಂ ಗಂಗಾಕೂಲೆ ವ್ಯಸರ್ಜಯತ್. ಸ್ವಲ್ಪ ದೂರವರೆಗೂ ಪೌರ ಜನರು ಬಂದರು, ನಗರ ಜನರು ಸ್ವಲ್ಪ ದೂರಕ್ಕೆ ಬಂದರು. ಆದರೆ ಅವರನ್ನು ತಪ್ಪಿಸಿಕೊಂಡು ರಾಮ ಹೋದ. ಈಗ ಮತ್ತೆ ಶೃಂಗವೇರಪುರಕ್ಕೆ ಹೋಗ್ತಾನೆ. ಅಲ್ಲಿಂದ ಗಂಗಾದಡ, ಆ ಗುಹಾದಿಗಳು ಸಹಾಯ ಮಾಡ್ತಾರೆ. ಆ ಗಂಗಾದಡ ದಾಟಿಸಿದ ನಂತರ ಎಲ್ಲಿ ಸೂತ ಅಂದರೆ ತನ್ನ ಸುಮಂತ್ರ ಇದ್ದಾನೆ ನೋಡಿ, ಆ ಸುಮಂತ್ರ ರಥಸಾರಥಿ ತನ್ನ ರಥದಿಂದ ಕರ್ಕೊಂಡು ಬಂದು ಅವನನ್ನು ಬಿಟ್ಟು ಸಾಕಪ್ಪ ಹೋಗು ಎಂದು ಗಂಗಾ ನದಿ ದಾಟಿ ಇವರನ್ನು ಹೇಳಿಬಿಟ್ಟು ಹೋಗ್ತಾನೆ. ಗಂಗಾ ದಡದಲ್ಲೇ ಇವನನ್ನು ಯಾರು ಈ ಸುಮಂತ್ರನನ್ನು ಕಳಿಸ್ತಾನೆ. ಗಂಗಾ ದಾಟುವುದು ಗುಹನ ಸಹಾಯದಿಂದ. ಗುಹಮಾಸಾದ್ಯ ಧರ್ಮಾತ್ಮ ನಿಷಾದಾಧಿಪತಿಂ ಪ್ರಿಯಂ. ಗುಹೇನ ಸಹಿತೋ ರಾಮೋ ಲಕ್ಷ್ಮಣೇನ ಚ ಸೀತಯಾ. ಗುಹವನ್ನು ಪಡ್ಕೊಂಡ ನೋಡಿದ ನಿಷಾದಾಧಿಪತಿ ಇದ್ದ. ಅವರಿಬ್ಬರು ಪ್ರಿಯವಾದ ಇಬ್ಬರ ಜೊತೆಗೆ ಆ ನದಿಯನ್ನು ದಾಟಿ ಲಕ್ಷ್ಮಣ ಸೀತೆ ಜೊತೆಗೆ ಮುಂದಕ್ಕೆ ಹೋಗ್ತಾನೆ. ತೇವನೇನ ವನಂಗತ್ವ ನದಿ ಸ್ಥೀರ್ತ್ವ ಬಹುದಕಾಹ. ಕಾಡಿನಿಂದ ಕಾಡಿಗೆ ಅನೇಕ ಕಾಡುಗಳನ್ನು ದಾಟಿ ಮತ್ತು ಎರಡು ನದಿಗಳನ್ನು ದಾಟ್ತಾರೆ. ಗಂಗಾ ನದಿ ಒಂದು, ಯಮುನಾ ನದಿ ಒಂದು ದಾಟಿ ಚಿತ್ರಕೂಟ ಮನುಪ್ರಾಪ್ಯ ಭರದ್ವಾಜಸ್ಯ ಶಾಸನಾತ್. ಗಂಗಾ ದಾಟಿದ ನಂತರ ಭರದ್ವಾಜ ಆಶ್ರಮದಲ್ಲಿ ಭೇಟಿ ಆಗ್ತಾನೆ. ಭರದ್ವಾಜ ಸೂಚನೆ ಮಾಡ್ತಾನೆ ಎಲ್ಲಿರಬಹುದು ಅಂದರೆ ಚಿತ್ರಕೂಟ ತೋರಿಸ್ತಾನೆ. ಅಲ್ಲಿಗೆ ಹೋಗ್ತಾನೆ. ರಮ್ಯಮ ವಸತಂ ಕೃತ್ವ ರಮಮಾಣ ವನೇ ತ್ರಯಃ.
ಒಳ್ಳೆಯ ಸುಂದರವಾದ ಕುಟೀರವನ್ನು ಅಲ್ಲಿ ಕಟ್ಕೊಂಡು ಈಗ ಅಲ್ಲೇ ಕಾಡು ಸುಂದರವಾಗಿದೆ, ನದಿ ಇದೆ, ಇಂಕಷ್ಟೇ ಆನಂದವಾಗಿದ್ದಾರೆ ಹೊರತು ಅಯ್ಯೋ ನಾವು ರಾಜ್ಯ ಕಲ್ಕೊಂಡಿದ್ದೇವೆ ಎಂದು ಮೂವರಲ್ಲಿ ಯಾರಿಗೂ ಅನಿಸಲಿಲ್ಲ. ನಮಗೆ ಏನೋ ಒಂದು ಒಳ್ಳೆಯದು ಮಾಡ್ತಾ ಇದ್ದೀವಿ, ಒಂದು ಧರ್ಮಕ್ಕೋಸ್ಕರ ಅಪ್ಪನ ಮಾತು ಕೇಳುವುದು, ಅಮ್ಮಗೆ ಸಂತೋಷಪಡಿಸುವುದು ಆಯಿತು ಎಂದು ಅವರು ಮತ್ತೆ ಯಾರ ಮೇಲೆ ಚಿಂತೆ ಮಾಡಿಕೊಳ್ಳದೆ ಸುಖವಾಗಿದ್ದರು. ಎಲ್ಲಿ? ಚಿತ್ರಕೂಟದಲ್ಲಿ. ದೇವಗಂಧರ್ವ ಸಂಕಾಶಾಸ್ ತತ್ರ ತೇನ್ಯವಸನ್ ಸುಖಂ. ಚಿತ್ರಕೂಟಂ ಗತೆ ರಾಮೇ ಪುತ್ರಶೋಕಾತುರಸ್ತದಾ. ರಾಜಾ ದಶರಥ ಸ್ವರ್ಗಂ ಜಗಾಮ ವಿಲಪನ್ ಸುತಂ. ಅಲ್ಲಿ ಹೋಗಿ ಹೇಗೆ ಜೀವಿಸಿದ್ದಾರೆ ಅಂದರೆ ದೇವಗಂಧರ್ವ ಸಂಕಾಶಂ, ದೇವರು ಗಂಧರ್ವವು ಸುಖವಾಗಿರುತ್ತಾರೆ ನೋಡಿ ಆನಂದವಾಗಿ. ಹಾಗೆ ಅವರು ದೇವರ ಹಾಗೆ ಗಂಧರ್ವರ ಹಾಗೆ ಆ ಕಾಡಿನಲ್ಲಿ ಚಿತ್ರಕೂಟದಲ್ಲಿ ಆನಂದವಾಗಿ ಯಾವಾಗಿರ್ತಾರೆ ಅಂದರೆ ಅಯ್ಯೋ ನನಗದು ಬೇಕು ಇದು ಬೇಕು ಅದಿಲ್ಲ ಇದಿಲ್ಲ ಅಂದರೆ ಬೇಜಾರು. ಹೇಗಿದ್ದರೋ ಅಷ್ಟೇ ಹೊಂದಿಕೊಂಡು ಅದೇ ಚೆನ್ನಾಗಿದೆ ಎಂದು ಮನಸ್ಸು ತೃಪ್ತವಾಗಿದ್ದರೆ ಸಮಾಧಾನವಾಗಿದ್ದರೆ ಏನು ಚಿಂತೆ ಇಲ್ಲ, ಹಾಗೆ ಸುಖವಾಗಿದ್ದಾರೆ. ಈಗ ರಾಮ ಚಿತ್ರಕೂಟಕ್ಕೆ ಹೋಗಿದ್ದಾಗ ಇಲ್ಲಿ ದಶರಥ ಅಯ್ಯೋ ಮಗ ರಾಮ 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 ಎಂದು ಅಳುತ್ತಾ ಪ್ರಾಣ ಬಿಟ್ಟ. ಗತೇತು ತಸ್ಮಿನ್ ಭರತೋ ವಸಿಷ್ಠ ಪ್ರಮುಖೈರ್ದ್ವಿಜೈಃ. ನಿಯುಜ್ಯಮಾನೋ ರಾಜ್ಯಾಯ ನೈಚ್ಛತು ರಾಜ್ಯಂ ಮಹಾಬಲಃ. ವಸಿಷ್ಠ ಏನದು ಭರತನನ್ನು ಅಲ್ಲಿಂದ ಕರೆಸಿದ ನಂತರ ನೋಡಿ ನಿಮ್ಮ ಅಪ್ಪ ಆಜ್ಞೆ ಇದೆ, ರಾಜ ಇಲ್ಲದಿದ್ದರೆ ನಡೆಯಲ್ಲ, ಅದರಿಂದ ನೀವು ಪಟ್ಟಾಭಿಷೇಕ ಮಾಡ್ಕೋ ಎಂದು ವಸಿಷ್ಠರು ಮಿಕ್ಕ ಋಷಿಗಳು ಎಲ್ಲರೂ ಹೇಳಿ ನೋಡಿದ್ದರು ಭರತನಿಗೆ. ಭರತನು ಮಾತ್ರ ನನಗೆ ಬೇಡನೇ ಹೇಳಿದ. ಸಜಗಾಮ ವನಂ ವೀರೋ ರಾಮಪಾದ ಇದೇನಾ? ಸಜಗಾಮ ವನಂ ವೀರೋ ರಾಮಪಾದ ಪ್ರಸಾದಕಃ. ಅವನು ಒಪ್ಪದೆ ಅವನು ಹೇಳ್ತಾನೆ, ಕಾಡುಕ್ಕೆ ಹೋಗಿದ್ದ ಅವನು ರಾಮಪಾದ ಪ್ರಸಾದಕ, ರಾಮನ ಪಾದಗಳನ್ನು ಸಂತೋಷ ಅಂದರೆ ರಾಮನನ್ನು ಪಾದ ಅಂದರೆ ಪಾದ ಮೇಲೆ ಬಿದ್ದು ಅವನನ್ನು ಒಪ್ಪಿಸಿ ಅವರ ಪ್ರಸಾದ ಅಂದರೆ ಅನುಗ್ರಹ, ಅವರ ಪ್ರಸನ್ನತೆ, ಅವರು ಸಮಾಧಾನ ಪಡಿಸುವುದಕ್ಕೆ ಕಾಡುಗೆ ಹೊರಟಿದ. ಗತ್ವಾತು ಸ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ. ಅಯಾಚತ್ ಭ್ರಾತರಂ ರಾಮಂ ಆರ್ಯಭಾವ ಪುರಸ್ಕೃತಃ. ಅಲ್ಲಿ ಹೋಗಿ ಸತ್ಯಪರಾಕ್ರಮ ರಾಮಚಂದ್ರನ ಹತ್ತಿರ ಹೋಗಿ ಹೀಗೆ ಬೇಡಿಕೊಂಡ. ಆರ್ಯಭಾವ ಅಂದರೆ ವಿನಯದಿಂದ ಪ್ರೀತಿಯಿಂದ ಹೀಗೆ ಬೇಡಿಕೊಂಡ. ತ್ವಮೇವ ರಾಜ ಧರ್ಮಜ್ಞ ಇತಿ ರಾಮಂ ವಚೋಬ್ರವೀತ್. ಹೇಳಿದ್ದರು, ಯಾಕಂದರೆ ಧರ್ಮಜ್ಞ ಅಂದರೆ ಎಲ್ಲ ಧರ್ಮವನ್ನು ಗೊತ್ತಿರುವ ಅಣ್ಣ ನೀನೇ ಇದಕ್ಕೆ ರಾಜ, ನಾನಲ್ಲ, ಅದರಿಂದ ನೀವೇ ಬಂದು ತಗೋ, ನಾನು ತಗೊಳ್ಳೋಕ್ಕೆ ನನಗೆ ಅಧಿಕಾರವಿಲ್ಲ, ನಾನು ತಗೊಳ್ಳಲ್ಲ. ರಾಮೋಪಿ ಪರಮೋದಾರಃ ಸುಮುಖ ಸುಮಹಾಯಶಾಃ. ನ ಚೈಚ್ಛತ್ ಪಿತುರಾದೇಶಾತ್ ರಾಜ್ಯಂ ರಾಮೋ ಮಹಾಬಲಃ. ಭರತ ಪ್ರೀತಿಯಿಂದ ವಿನಯದಿಂದ ಆದರದಿಂದ ಬೇಡಿಕೊಂಡು ಅಯ್ಯೋ ನಿಮ್ಮದೇ ತಗೋ ಎಂದು ಹೇಳಿದ್ದರು. ರಾಮಚಂದ್ರನೂ ಎಷ್ಟು ಉದಾರ ಅಂದರೆ ಅವನೂ ತಗೊಂಡಿಲ್ಲ. ಇವನು ಇಷ್ಟು ಪ್ರೀತಿಯಿಂದ ಕೊಟ್ಟರೂ ಅವನು ತಗೊಂಡಿಲ್ಲ. ಪರಮೋದಾರ ಸುಮುಖ ಸುಮಹಾಯಶ, ಅತ್ಯಂತ ಕೀರ್ತಿವಂತ, ಅತ್ಯಂತ ಉದಾರ ಅಂದರೆ ಮೋಹ ಆಸಕ್ತಿ ಇಲ್ಲ ರಾಜ್ಯ ಮೇಲೆ. ಅವನೇನು ಹೇಳಿದ, ನ ಚೈತ್ಯದ್, ಏಕೆಂದರೆ ಅಪ್ಪ ಆಜ್ಞೆ ಇದೆ, ಅದರಿಂದ ನಾನು ತಗೊಳ್ಳಲ್ಲ ಎಂದು ನಿರಾಕರಿಸಿದ್ದ. ಪಾದುಕೆ ಚಾಸ್ಯ ರಾಜ್ಯಾಯ ನ್ಯಾಸಂ ದತ್ವಾ ಪುನಃ ಪುನಃ. ನಿವರ್ತಯಾಮಾಸ ತತೋ ಭರತಂ ಭರತಗ್ರಜಃ.
ಕೊನೆಗೆ ಪಾದುಕಗಳು ಕೊಟ್ಟು ನಿಮ್ಮ ಪಾದುಕಗಳು ಕೊಟ್ಟು ಇದೇ ಪಟ್ಟಾಭಿಷೇಕ ಆಗುತ್ತದೆ ಅಂದರೆ ಹೇಳಿ ಈಗ ಅದು ಭರತನಿಗೆ ಒಪ್ಪಿಸುವುದು ಕಷ್ಟ ಆಯಿತು. ಈಗ ನೀವು ಹೋಗಪ್ಪ ಎಂದು ಮತ್ತೆ 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 ಹೇಳಿ 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 ಹೇಗಾದರೂ ಭರತನನ್ನು ಒಪ್ಪಿಸಿ ವಾಪಸ್ ಕಳಿಸಿದ. ಸಕಾಮ ಮನವಾಪ್ಯೈವ ರಾಮಪಾದಾವುಪಸ್ಪೃಶನ್ ನಂದಿಗ್ರಾಮೇ ಕರೋದ್ ರಾಜ್ಯಂ ರಾಮಾಗಮನಕಾಂಕ್ಷಯಾನ್. ತಾನು ಇಷ್ಟಪಟ್ಕೊಂಡಿದ್ದು ತಾನು ಬೇಕೆನಿಸಿದ್ದು ಸಿಗಲಿಲ್ಲ. ಏಕೆ? ರಾಮನನ್ನೇ ವಾಪಸ್ ಕರ್ಕೊಂಡು ಬರ್ತೀನಿ ಅಂದ್ಕೊಂಡ, ಅದು ಆಗಲಿಲ್ಲ. ಆದರೂ ರಾಮಪಾದಗಳಿಗೆ ನಮಸ್ಕಾರ ಮಾಡಿ ಆ ಪಾದುಕಗಳನ್ನು ತಲೆ ಮೇಲೆ ಇಟ್ಕೊಂಡು ಬಂದು ನಂದಿಗ್ರಾಮದಲ್ಲಿದ್ದು ಪರಿಪಾಲನೆ ಶುರು ಮಾಡಿದ. ಇಷ್ಟುವರೆಗೂ ಅಯೋಧ್ಯಾಕಾಂಡ ಮುಗಿಯಿತು. ಈಗ ಮುಂದಿಂದು ಅರಣ್ಯಕಾಂಡ. ಗತೇತು ಭರತೆ ಶ್ರೀಮಾನ್ ಸತ್ಯಸಂಧೋ ಜಿತೇಂದ್ರಿಯಃ ರಾಮಸ್ತು ಪುನರಾಲಕ್ಷ್ಯ ನಾಗರಸ್ಯ ಜನಸ್ಯ ಚ ತತ್ರಾಗಮನಮೇಕಾಗ್ರೋ ದಂಡಕಾನ್ ಪ್ರವಿವೇಶಃ. ಇಷ್ಟುವರೆಗೂ ಇನ್ನು ಅಯೋಧ್ಯೆನೇ. ಈ 3 ಶ್ಲೋಕಗಳು ಅಯೋಧ್ಯೆ. ಈಗ ಭರತ ಹೋದ ನಂತರ ಈಗ ರಾಮಚಂದ್ರ ಪುನರಾಲಕ್ಷ್ಯ ಮತ್ತೆ ನೋಡಿದ. ಈ ನಗರವಾಸಿಗಳಿಗೆ ಗೊತ್ತಾಗಿಬಿಟ್ಟಿತ್ತು, ಅಯೋಧ್ಯ ಜನರಿಗೆ, ಇವರು ಮತ್ತೆ ಮತ್ತೆ ಬಂದು ಡಿಸ್ಟರ್ಬ್ ಮಾಡ್ತಾರೆ. ಅದರಿಂದ ತತ್ರಾಗಮನವೇಕ, ಅವರು ಮತ್ತೆ ಬರುತ್ತಾರೆ ಏನೋ ಅಂದ್ಕೊಂಡು ಇದು ಬೇಡ ಎಂದು ಅಲ್ಲಿಂದ ಬಿಟ್ಟು ದಂಡಕಾರಣ್ಯಕ್ಕೆ ಪ್ರವೇಶ ಮಾಡಿದ ಎಂದು ಇಷ್ಟುವರೆಗೆ ಅಯೋಧ್ಯ. ಈಗ ಇಲ್ಲಿ ಶುರುವಾಗ್ತದೆ ಅರಣ್ಯ. ಈಗ ಪ್ರವಿವಿಶ್ಯತು ಮಹಾರಣ್ಯಂ ರಾಮೋ ರಾಜೀವಲೋಚನಃ ವಿರಾಧಂ ರಾಕ್ಷಸಂ ಹತ್ವಾ ಶರಭಂಗಂ ದದರ್ಶಃ. ಚಿತ್ರಕೂಟದಲ್ಲೇ ಇಡೀ 14 ವರ್ಷ ಇರ್ತಾನೆ ಅಂದ್ಕೊಂಡ. ಗಂಗಾ ನದಿಗೆ ಹತ್ತಿರ ಇದೆ, ಅದೇನು ಭರದ್ವಾಜ ಆಶ್ರಮನೂ ಹತ್ತಿರ ಇದೆ. ಅಲ್ಲೇ ಪೂರ್ತಿ 14 ವರ್ಷ ಇದ್ದು ಬರಬೇಕು ಅಂದ್ಕೊಂಡ. ಆದರೆ ಮತ್ತೆ ಭರತ ಬರುವುದರಿಂದ ಇನ್ನು ಭರತ ಬಂದಿದ್ದು ಅವನು ಸದುದ್ದೇಶದಿಂದ ಬಂದ. ಆದರೆ ರಾಮನನ್ನು ಇನ್ನೂ ಕಾಡಿನ ಒಳಗೆ ಕಳಿಸುವಂತೆ ಆಯಿತು ಅಲ್ಲವೇ? ಅದು ಅವರ ಉದ್ದೇಶ ಅದು ಇರಲಿಲ್ಲ, ಬಟ್ ಪರಿಸ್ಥಿತಿ ಹಾಗೆ ಆಯಿತು. ಅಯ್ಯೋ ಅವ್ರಿಗೆ ಗೊತ್ತಾಯ್ತಲ್ಲ ಎಂದು ಚಿತ್ರಕೂಟ ಬಿಟ್ಟು ಇನ್ನೂ ಒಳಗೆ ಹೋದರೆ ಇನ್ನೂ ಭಯಂಕರವಾಯಿತು. ಕಾಡು ಭಯಂಕರ ಕಾಡದು. ಆದ್ದರಿಂದ ಮೊದಲು ಇನ್ನು ಆ ಚಿತ್ರಕೂಟ ಬಿಟ್ಟ ನಂತರ ಆಗಿದ್ದು ವಿರಾಧ ಎಂಬ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ. ಅದಾದ ನಂತರ ಶರಭಂಗ ಮಹರ್ಷಿ ದರ್ಶನ ಮಾಡಿಕೊಳ್ತಾನೆ. ಶರಭಂಗ ಮಹರ್ಷಿಯಲ್ಲಿ ಕೆಲವು ದಿವಸ ಇದ್ದು ಅದೇನು ತಾನು ಬೆಂಕಿಯಲ್ಲಿ ಹಾರಿ ಹೋಗ್ತಾನೆ ನೋಡಿ, ಪ್ರಾಣ ಬಿಡ್ತಾನೆ, ಅದು ನೋಡ್ತಾನೆ. ಸುತೀಕ್ಷ್ಣಂ ಚಾಪ್ಯಗಸ್ತ್ಯಂ ಚ ಅಗಸ್ತ್ಯ ಭ್ರಾತರಂ ತಥಾ ಅಗಸ್ತ್ಯ ವಚನಾಚ್ಚೈವ ಜಗ್ರಾಹೈಂದ್ರಂ ಶರಾಸನಂ. ಶರಭಂಗ ನಂತರ ಏನು ಸುತೀಕ್ಷ್ಣ ಎಂದು ಋಷಿಯನ್ನು ದರ್ಶನ ಮಾಡಿಕೊಳ್ತಾನೆ. ಅವರಾದ ನಂತರ ಅಗಸ್ತ್ಯಯನ್ನು ದರ್ಶನ, ಅವರಾದ ನಂತರ ಅಗಸ್ತ್ಯ ಭ್ರಾತ, ಇವರೆಲ್ಲರನ್ನು ದರ್ಶನ ಅಲ್ಲಿ ಮಾಡಿಕೊಳ್ತಾನೆ. ಅಲ್ಲೇ ಅನೇಕ ವರ್ಷಗಳು ವಾಸ ಮಾಡ್ತಾನೆ. 10 ವರ್ಷ ಅಲ್ಲೆಲ್ಲೇ ತಿರುಗುತ್ತಾನೆ ಆಶ್ರಮಗಳಲ್ಲಿ. ಈಗ ಅಗಸ್ತ್ಯ ಏನು ಕೊಡ್ತಾನೆ, ಕೆಲವರಿಗೆ ಐಂದ್ರ ಅಸ್ತ್ರ ಕೊಡ್ತಾನೆ, ಅಸ್ತ್ರ ತಗೊಳ್ತಾನೆ ಅಗಸ್ತ್ಯರಿಂದ. ಖಡ್ಗಂ ಚ ಪರಮ ಪ್ರೀತಃ ತೂಣೀ ಚಾಕ್ಷಯ ಸಾಯಕವು. ಅಲ್ಲಿ ಅಗಸ್ತ್ಯ ಮಹರ್ಷಿ ಒಂದು ಧನುಸ್ಸು ಕೊಡ್ತಾನೆ, ಇಂದ್ರನ ಧನುಸ್ಸು. ಅಷ್ಟೇ ಅಲ್ಲದೆ ಒಂದು ಖಡ್ಗ ಕೊಡ್ತಾನೆ. ಇನ್ನೊಂದು ಅಕ್ಷಯ ತೂಣೀರ ಅಂದರೆ ಅದು ಬಾಣಗಳಿರುತ್ತವೆ ನೋಡಿ, ಬಾಣಗಳು ಹಾಕುವಂಥ ಒಂದು ಅದು ಇಲ್ಲಿ ಇಟ್ಕೊಳ್ತಾರಲ್ಲ, ಅದು ಅಕ್ಷಯ. ಎಷ್ಟು ಸಲ ನೀವು ಬಿಟ್ಟರೂ ಅದು ಖಾಲಿ ಆಗಲ್ಲ ಅಂತೆ. ಅಥವಾ ಅವೇ ಬಂದು ಬಿಡ್ತದೋ ಹೊಸದಿರುತ್ತದೋ ಹೇಗೋ ಗೊತ್ತಿಲ್ಲ ಅದು. ಏಕೆಂದರೆ ಇಲ್ಲದಿದ್ದರೆ ಜನರು ಸೇವಕರಿರಬೇಕು, ಇಷ್ಟಿಷ್ಟೆಲ್ಲ ಕೊಡ್ತಾ ಇರಬೇಕು, ಅಲ್ಲಿ ಪಕ್ಕಕ್ಕೆ ಇಟ್ಕೊಂಡು ಬುಟ್ಟಿಗಳು ತುಂಬಿಟ್ಕೊಳ್ಳಬೇಕಾಗ್ತದೆ. ಅವ್ರಿಗೇನೆಂದರೆ ಅದು ಬಿಟ್ಟರೆ ಅದು ಮತ್ತೆ ವಾಪಸ್ ಬರುತ್ತದೆ, ಮತ್ತೇನು ಅದು ಖಾಲಿ ಆಗುವುದೇ ಅಲ್ಲ. ಅಂಥದ್ದು ಕೊಟ್ಟರು. ಏಕೆಂದರೆ ಅಗಸ್ತ್ಯನ ಋಷಿ ತಪೋಬಲದಿಂದ ಇತ್ತು, ಅದು ಕೊಟ್ಟರು. ಅದೆಲ್ಲ ರಾಮನಿಗೆ ಉಪಯೋಗವಾಯಿತು. ಅದಾದ ನಂತರ
ವಸತಸ್ತಸ್ಯ ರಾಮಸ್ಯ ವನೇ ವನಚರೈಃ ಸಹ. ಋಷಯೋಭ್ಯಾಗಮನ್ ಸರ್ವೇ ವಧಾಯಾಸುರರಕ್ಷಸಾಂ. ಅಲ್ಲೇ ಮತ್ತೆ ಅಗಸ್ತ್ಯ ಆಶ್ರಮದಿಂದ ಮತ್ತೆ ಇಲ್ಲಿಗೆ ಬರ್ತಾನೆ. ಏನು ಈ ಋಷಿಗಳ ಮಧ್ಯ ಈ ಶರಭಂಗ ಇವರ ಹತ್ತಿರ ಸುತೀಕ್ಷ್ಣ ಇಲ್ಲಿ ಬಂದಾಗ ಅವರೆಲ್ಲರೂ ಯೋಚನೆ ಮಾಡಿಕೊಂಡು ಇಲ್ಲಿ ನಮಗೆ ಕಾಟ ರಾಕ್ಷಸರ ಕಾಟ ಹೆಚ್ಚಿದೆ ಎಂದು ಹೇಳಿದ್ದರೆ ಅದೆಲ್ಲ ಕೇಳ್ತಾನೆ. ಋಷಿಗಳು ಬೇಡಿಕೊಂಡುತ್ತಿದ್ದು ಕೇಳ್ತಾನೆ. ಕೇಳಿ ಅಸುರರನ್ನು ನಾನು ಸಂಹಾರ ಮಾಡ್ತೀನಿ, ಅಸುರರು ನಮ್ಮನ್ನು ಹಿಂಸಿಸ್ತಾ ಇದ್ದಾರೆ ಅಂದರೆ ಆಯಿತು ನಾನು ಸಂಹಾರ ಮಾಡ್ತೀನಿ ಎಂದು ಹೇಳ್ತಾನೆ. ಸತೇಷಾಂ ಪ್ರತಿಶುಶ್ರಾವ ರಾಕ್ಷಸಾನಾಂ ತದಾವನೇ. ಪ್ರತಿಜ್ಞಾತಶ್ಚ ರಾಮೇಣ ವಧಃ ಸಂಯತಿ ರಕ್ಷಸಾಂ. ಹಾಗೆ ಈ ರಾಕ್ಷಸರೆಲ್ಲರನ್ನು ನಾನು ಸಂಹಾರ ಮಾಡ್ತೀನಿ, ನಿಮಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಎಂದು ಪ್ರತಿಜ್ಞೆ ಮಾಡ್ತಾನೆ ರಾಮಚಂದ್ರ. ಋಷೀಣಾಂ ಅಗ್ನಿಕಲ್ಪಾನಾಂ ದಂಡಕಾರಣ್ಯವಾಸಿನಾಂ. ಆ ಋಷಿಗಳ ಬೇಡಿಕೆಯನ್ನು ಕೇಳಿ ಒಪ್ಕೊಳ್ತಾನೆ, ಮಾಡ್ತೀನಿ ಎಂದು. ಅಷ್ಟದಿಂದ ನಂತರ ಅಗಸ್ತ್ಯನ ಆಶ್ರಮದಲ್ಲಿ ಕೆಲವು ದಿವಸ ಇರುತ್ತಾನೆ. ಆವಾಗ ತೇನ ತತ್ರೈವ ವಸತ ಜನಸ್ಥಾನ ಅಲ್ಲಿಂದ ಅಗಸ್ತ್ಯ ಹೇಳ್ತಾನೆ, ನೀವು ಪಂಚವಟಿ ಎಂದು ತೋರಿಸ್ತಾರೆ, ನೀವು ಅಲ್ಲಿರಬಹುದು ಎಂದು. ಅಲ್ಲಿ ಇರುತ್ತಾ ಇರುವಾಗ ಜನಸ್ಥಾನ ಅಂದರೆ ಅಲ್ಲಿ ಪಂಚವಟಿ, ಅಲ್ಲಿ ಇರುತ್ತಾ ಇರುವಾಗ ತೇನ ತತ್ರೈವ ವಸತ ಜನಸ್ಥಾನ ನಿವಾಸಿನಿ. ವಿರೂಪಿತ ಶೂರ್ಪಣಖ ರಾಕ್ಷಸೀ ಕಾಮರೂಪಿಣಿ. ಆ ಶೂರ್ಪಣಖ ಬಂದು ತೊಂದರೆ ಕೊಟ್ಟರೆ ಅವರಿಗೆ ಲಕ್ಷ್ಮಣ ಸಹಾಯದಿಂದ ಮೂಗು ಕತ್ತರಿಸಿ ಹಾಕಿದ. ತತಃ ಶೂರ್ಪಣಖ ವಾಕ್ಯಾತ್ ಉದ್ಯುಕ್ತಾನ್ ಸರ್ವರಾಕ್ಷಸಾನ್. ಖರಂ ತ್ರಿಶಿರಸಂ ಚೈವ ದೂಷಣಂ ಚೈವ ರಾಕ್ಷಸಂ. ನಿಜಘಾನ ರಣೇ ರಾಮಃ ತೇಷಾಂ ಚೈವ ಪದಾನುಗಾನ್. ವನೇ ತಸ್ಮಿನ್ ನಿವಸತ ಜನಸ್ಥಾನ ನಿವಾಸಿನಾಂ. ರಕ್ಷಸಾಂ ನಿಹತಾನ್ಯಾಸನ್ ಸಹಸ್ರಾಣಿ ಚತುರ್ದಶ. ಈ ಶೂರ್ಪಣಖಿ ಹೋಗಿ ತಾನು ಮಾಡಿದ ತಪ್ಪೇನು ಹೇಳಲ್ಲ, ನನ್ನನ್ನು ಹೀಗೆ ಅನ್ಯಾಯ ಮಾಡಿದ್ದರಿಂದ ಅವರಿಗೆ ಹೋಗಿ ಹೇಳಿದರು. ಶೂರ್ಪಣಖ ವಾಕ್ಯ ಆ ಮಾತಿಂದ ಆ ಖರದೂಷಣ ಎಂಬ ಇದ್ದಾರೆ, ತ್ರಿಶಿರಸ ಖರ ದೂಷಣ, ಅವರೆಲ್ಲರೂ ಸಿಟ್ಟು ಮಾಡಿಕೊಂಡು ಯುದ್ಧಕ್ಕೆ ಬಂದರು. ರಾಮ ಎಲ್ಲರನ್ನು 14,000 ರಾಕ್ಷಸರನ್ನು, ಅವರ ಅನುಯಾಯಿಗಳನ್ನು, ಅವರ ಸೈನಿಕರನ್ನು ಎಲ್ಲರನ್ನು ಒಬ್ಬನೇ ರಾಮ ಯುದ್ಧ ಮಾಡಿ ಬೆಳಗಿನಿಂದ ಬಂದರೆ ಸಂಧ್ಯೆವರೆಗೂ 14,000 ಒಂದೇ ದಿವಸದಲ್ಲೇ ಸಾಯಿಸಿಬಿಟ್ಟ. ರಕ್ಷಸಾಂ ನಿಹತಾನ್ಯಾಸನ್ ಸಹಸ್ರಾಣಿ ಚತುರ್ದಶ ಆಯಿತು. ಅದಾದ ನಂತರ ನೋಡಿ, ತಥೋ ಜ್ಞಾತಿ ವಧಂ ಶ್ರುತ್ವಾ ರಾವಣ ಕ್ರೋಧ ಮೂರ್ಛಿತಃ. ಸಹಾಯಂ ವರಯಾಮಾಸ ಮಾರೀಚಂ ನಾಮ ರಾಕ್ಷಸಂ. ಈ ಶೂರ್ಪಣಖಿ ಹೋಗಿ ಇಷ್ಟು ಜನರು ಸತ್ತು ಹೋದರು ನೋಡು, ಎಂಥ ಸೀತಾ ಮೇಲೆ ರಾಮನ ಮೇಲೆ ಏನೇನೋ ಕೆಟ್ಟದ್ದು ಹೇಳಿ ರಾವಣನಿಗೆ ಹೇಳಿಬಿಟ್ಟರು. ಈಗ ರಾವಣ ಏನು ಮಾಡಿದ, ಮರೀಗ ಮಾರೀಚನ ಸಹಾಯ ಬೇಕು ಎಂದು ಮಾರೀಚನ ಹತ್ತಿರ ಹೊರಟಿದ. ವಾರ್ಯಮಾಣ ಸುಬಹುಶೋ ಮಾರೀಚೇನ ಸ ರಾವಣ. ನ ವಿರೋಧೋ ಬಲವತ ಕ್ಷಮೋ ರಾವಣ ತೇನ ತೇನ್. ಮಾರೀಚ ಹೇಳಿದ, ರಾಮನ ಜೊತೆಗೆ ಹೋಗಬೇಡ, ರಾಮನು ಮಹಾಪರಾಕ್ರಮಿ, ನಿನ್ನಿಂದ ಆಗಲ್ಲ. ದೊಡ್ಡವರು ಮಹಾಪರಾಕ್ರಮಿ ಜೊತೆಗೆ ನೀವು ಸಮರ್ಥನಲ್ಲ, ನೀವೇನು ಈ ಜಗಳ ಮಾಡ್ಕೊಳ್ಳಬೇಡ, ನೀವು ಸತ್ತು ಹೋಗ್ತೀವಿ ಎಂದು ಹೇಳಿದ. ಆದರೆ ಅವರು ಕೇಳಲಿಲ್ಲ, ಆಗ್ರಹ ಮಾಡಿದ, ನೀವು ಬರಲೇಬೇಕು ಎಂದು. ಅನಾದೃತ್ಯತು ತದ್ವಾಕ್ಯಂ ರಾವಣ ಕಾಲಚೋದಿತಃ.
ಜಗಾಮ ಸಹ ಮಾರೀಚಃ ತಸ್ಯಾಶ್ರಮಪದಂ ತದಾನ್. ಇವರು ಹೇಳಿದ್ದರು ಕೇಳಲಿಲ್ಲ. ರಾವಣ ಮಾರೀಚ ಹೇಳಿದರು. ಆದರೂ ಮಾರೀಚನ ಜೊತೆಗೆ ಬಾ ಅಪ್ಪ ಎಂದು ಅವರು ಜಿಂಕ ತಯಾರಾಗಿ ಇವರೆಲ್ಲ ಮಾಡಿಕೊಂಡು ಇಲ್ಲಿಗೆ ಬಂದರು. ತೇನ ಮಾಯಾವಿನ ದೂರಂ ಅಪವಾಹ್ಯ ನೃಪಾತ್ಮಜೌ ಜಹಾರ ಭಾರ್ಯಾಂ ರಾಮಸ್ಯ ಗೃಧ್ರಂ ಹತ್ವಾ ಜಟಾಯುಷಂ. ಆ ಮಾಯಾಜಿಂಕ ರೂಪ ಧರಿಸಿಕೊಂಡು ರಾಮಚಂದ್ರನು ದೂರಕ್ಕೆ ಎಲ್ಕೊಂಡು ಹೋದರು. ಅಷ್ಟರಲ್ಲಿ ಈಗ ರಾಮ ಇಲ್ಲ, ಲಕ್ಷ್ಮಣ ಇಲ್ಲ, ಏನಾದರೂ ಸೀತೆಯನ್ನೇ ಅಪಹರಣ ಮಾಡಿದ. ದಾರಿಯಲ್ಲಿ ಜಟಾಯು ಬಂದ, ಜಟಾಯುವನ್ನು ಸಾಯಿಸಿಬಿಟ್ಟ, ಮುಂದಕ್ಕೆ ಹೋದ. ಗೃಧ್ರಂ ಚ ನಿಹತಂ, ಈಗ ಹೋಗಿ ರಾವಣ ಹೋಗಿಬಿಟ್ಟ ಅಷ್ಟೇ. ಗೃಧ್ರಂ ಚ ನಿಹತಂ ದೃಷ್ಟ್ವಾ ಹತಂ ಶ್ರುತ್ವಾ ಚ ಮೈಥಿಲೀಂ ಹೃತಾಂ ಚ ನಿಹತಂ ದೃಷ್ಟ್ವಾ ಹೃತಾಂ ಶ್ರುತ್ವಾ ಚ ಮೈಥಿಲಿ. ಸೊ ರಾಘವ ಶೋಕ ಸಂತಪ್ತೋ ವಿಲಲಾಪಾಕುಲೇಂದ್ರಿಯ. ಈಗ ಗೃಧ್ರ ಅದೇನು ಜಟಾಯುವನ್ನು ಹೇಗೆ ಎಷ್ಟು ಹೊಡೆದ ಅಂದರೆ ಈಗ ಪ್ರಾಣ ಹೋಗುವ ಸ್ಥಿತಿಗೆ ಬಂದಿದೆ. ಅದು ನೋಡಿದ. ಆ ಜಟಾಯುವಿನಿಂದಲೇ ಗೊತ್ತಾಯಿತು ಈ ರಾವಣನೇ ಸೀತೆಯನ್ನು ಅಪಹರಣ ಮಾಡಿದ ಎಂದು ಕೇಳಿ ರಾಮಚಂದ್ರನಿಗೆ ಅಯ್ಯೋ ದುಃಖ ಆಯಿತು, ಭಯಂಕರವಾದ ದುಃಖ. ಆಕುಲೇಂದ್ರಿಯ ಅಂದರೆ ಇಂದ್ರಿಯ ಮನಸ್ಸುಗಳು ಏನು ಕೆಲಸ ಮಾಡದಂತೆ ತೀವ್ರವಾದ ದುಃಖವಾಯಿತು. ತತಸ್ತೇನೈವ ಶೋಕೇನ ಗೃಧ್ರಂ ದಕ್ತ್ವಾ ಜಟಾಯುಷಂ. ಮಾರ್ಗಮಾಣೋ ವನೇ ಸೀತಾಂ ರಾಕ್ಷಸಂ ಸಂದದರ್ಶಃ. ಅದೇ ದುಃಖದಲ್ಲಿ ಒಂದು ಪಕ್ಕ ಅಳುತ್ತಾ ಇನ್ನೊಂದು ಪಕ್ಕ ಜಟಾಯುಕ್ಕೆ ಏನಾದ ಅವರಿಗೆ ದಹನ ಸಂಸ್ಕಾರ ಎಲ್ಲ ಮಾಡಿ ಅವರಿಗೆ, ಏಕೆಂದರೆ ಅವರು ಪರಲೋಕಕ್ಕೆ ಕಳಿಸೋಕ್ಕೆಲ್ಲ ಮಾಡಿದ. ಅದಾದ ನಂತರ ಸೀತೆಗೋಸ್ಕರ ಹುಡುಕುತ್ತಾ ದಾರಿಯಲ್ಲಿ ಇನ್ನೊಬ್ಬ ರಾಕ್ಷಸ ಕಂಡು ಬಂದ. ಯಾರು? ಕಬಂದ ಎಂದು. ಕಬಂದಂ ನಾಮ ರೂಪೇಣ ವಿಕೃತಂ ಘೋರ ದರ್ಶನಂ. ವಿಕೃತ ಇದ್ದ, ಘೋರ ದರ್ಶನ, ನೋಡಲಿಕ್ಕೆ ಭಯಂಕರವಾಗಿದ್ದ ಅಂತ ಒಂದು ಕಬಂದ ಕಂಡು ಬಂದ. ತಂ ನಿಹತ್ಯ ಮಹಾಬಾಹು ದದಾಹ ಸ್ವರ್ಗತಶ್ಚ ಸಹ. ಅವನ್ನು ಸಾಯಿಸಿ ಏನು ಮಾಡಿದ? ದದಾಹ ಅಂದರೆ ಅವನು ಸುಟ್ಟು ಹಾಕಿದ ಅವರ ಶರೀರವನ್ನು. ಆವಾಗ ಅವರ ಶಾಪದಿಂದ ಆ ರೂಪ ಧರಿಸಿಕೊಂಡ. ಆ ಶಾಪ ಬಿಟ್ಟಾಗ ಬಂದು ಒಂದು ಮಾತು ಹೇಳ್ತಾನೆ, ಅದು ನೋಡಿ. ಸಚಾಸ್ಯ ಕಥಯಾಮಾಸ ಶಬರೀಂ ಧರ್ಮಚಾರಿಣೀಂ. ಶ್ರಮಣಾಂ ಧರ್ಮ ನಿಪುಣಾಂ ಅಭಿಗಚ್ಚೇತಿ ರಾಘವಾನ್. ಅವನು ಶರೀರ ಬಿಟ್ಟು ಮೇಲೆ ದೇವತಾ ರೂಪ ಧರಿಸಿಕೊಂಡು ಹೇಳ್ತಾನೆ, ನೀವು ಎಲ್ಲಿಂದ ಶಬರಿಯಲ್ಲಿ ಹತ್ತಿರ ಇದ್ದಾರೆ, ಶಬರಿ ಹೋಗಿ ನೀವು ಅವರಿಗೆ ದರ್ಶನ ಕೊಡಿ. ಅದಾದ ನಂತರ ಅವನೇ ಹೇಳ್ತಾನೆ, ಇಲ್ಲಿ ಸುಗ್ರೀವ ಇದ್ದಾನೆ, ಅಲ್ಲಿ ಹೋಗು, ಅವರು ಕಷ್ಟದಲ್ಲಿದ್ದಾನೆ, ನೀವು ಅವರಿಗೆ ಸಹಾಯ ಮಾಡಬಹುದು, ಅವರು ನಿಮಗೆ ಸಹಾಯ ಮಾಡ್ತಾನೆ ಎಂದು ಹೇಳಿಬಿಟ್ಟು ಹೋಗ್ತಾನೆ ಅವನು. ಸೋಭ್ಯಗಚ್ಚನ್ ಮಹಾತೇಜ ಶಬರೀಂ ಶತ್ರುಸೂದನಃ. ಶಬರ್ಯಾ ಪೂಜಿತಃ ಸಮ್ಯಕ್ ರಾಮೋ ದಶರಥಾತ್ಮಜಃ. ಅಲ್ಲಿಂದ ಹೋಗಿ ಶಬರಿ ಆಶ್ರಮಕ್ಕೆ ಹೋಗ್ತಾರೆ. ಆ ಶಬರಿಯನ್ನು ನೋಡಿ ಪೂಜಿತ ಶಬರಿ ಎಷ್ಟೋ ಆದರದಿಂದ ಹೂಗಳು ಹಣ್ಣುಗಳು ಏನೋ ಕೊಡ್ತಾರೆ, ತಗೊಂಡು ಬಿಟ್ಟು ರಾಮ ಅಲ್ಲಿಂದ ಹೊರಡುತ್ತಾನೆ. ಇಷ್ಟುವರೆಗೂ ಅರಣ್ಯಕಾಂಡ. ಈಗ ಕಿಷ್ಕಿಂಧಾಕಾಂಡ. ಪಂಪಾತೀರೆ ಹನುಮತ ಸಂಗತೋ ವಾನರೇಣಃ. ಪಂಪಾ ತೀರದಲ್ಲಿ, ಪಂಪಾ ಒಂದು ಸರೋವರ ಇರುತ್ತದೆ, ಅದರ ತೀರದಲ್ಲೇ ಒಂದು ಬೆಟ್ಟ ದೂರದಲ್ಲಿ ಕಂಡು ಬರ್ತದೆ. ಯಾರೋ ಬರ್ತಾ ಇದ್ದಾರೆ ಎಂದು ಹನುಮಂತ ಬರ್ತಾನೆ, ಪರಿಚಯವಾಗುತ್ತದೆ. ಆಗ ಹನುಮದ್ವಚನಾಚ್ಚೈವ ಸುಗ್ರೀವೇಣ ಸಮಾಗತಃ.
ಸುಗ್ರೀವಾಯ ಚ ತತ್ಸರ್ವಂ ಶಂಸದ್ರಾಮೋ ಮಹಾಬಲಃ. ಆದಿತಸ್ತದ್ಯಥಾವೃತ್ತಂ ಸೀತಾಯಾಶ್ಚ ವಿಶೇಷತಃ. ಹನುಮಂತ ಒಳ್ಳೆಯದು ಹೇಳಿದ. ಅಯ್ಯೋ ಇಂಥ ರಾಮಚಂದ್ರರು ಬಂದಿದ್ದಾರೆಂದರೆ ಅಯ್ಯೋ ಇಂಥ ಪರಾಕ್ರಮಿಗಳು ನಮಗೂ ಬೇಕು, ನಮ್ಮ ಸುಗ್ರೀವ ಕಷ್ಟದಲ್ಲಿದ್ದಾರೆ ಎಂದು ರಾಮನನ್ನು ಕರ್ಕೊಂಡು ಹೋಗಿ ಸುಗ್ರೀವನಿಗೆ ಪರಿಚಯ ಮಾಡ್ತಾನೆ. ಸುಗ್ರೀವೇಣ ಸಮಾಗತಃ, ಸುಗ್ರೀವನಿಗೆ ಎಲ್ಲ ಹೇಳಿಬಿಡ್ತಾರೆ, ನಮಗೆ ಸೀತಾಪಹರಣವಾಯಿತು, ಹೀಗೆ ನಾವು ಹುಡುಕ್ತಾ ಇದ್ದೀವಿ ಎಂದು ಅವರಿಗೆಲ್ಲ ಹೇಳಿಬಿಡ್ತಾನೆ. ಆದಿತಃ ಮೊದಲಿನಿಂದ ನಾವು ದಶರಥ ಹೇಗೆ ಹುಟ್ಟಿದ್ದೀವಿ, ಏನೇನು ಮಾಡಿದ್ವಿ, ಎಲ್ಲ ಏನೇನು ಮಾಡಿದ್ವಿ ಕಥೆ ಎಲ್ಲ ಸುಗ್ರೀವನಿಗೆ ಹೇಳಿಬಿಡ್ತಾನೆ. ಸುಗ್ರೀವ ತನ್ನ ಎಲ್ಲ ಕೇಳ್ತಾನೆ, ಕೇಳಿ ತನ್ನ ಕಥೆನೂ ತಾನು ಹೇಳ್ತಾನೆ. ಚಕಾರ ಸಖ್ಯಂ ರಾಮೇಣ, ಇದೇನಾ? ಸುಗ್ರೀವಶ್ಚಾಪಿ ತತ್ಸರ್ವಂ ಶ್ರುತ್ವಾ ರಾಮಸ್ಯ ವಾನರಃ. ಚಕಾರ ಸಖ್ಯಂ ರಾಮೇಣ ಪ್ರೀತಶ್ಚೈವಾಗ್ನಿಸಾಕ್ಷಿಕಂ. ಸುಗ್ರೀವ ರಾಮಚಂದ್ರನ ಗತಿ ಕಥಾ ಎಲ್ಲ ದುಃಖವೆಲ್ಲ ಕೇಳಿ ತಾನು ಮಾಡ್ತಾನೆ ಒಂದು ಅಗ್ನಿಸಾಕ್ಷಿಯಾಗಿ ಸೈಖ್ಯಂ ಅಂದರೆ ಸ್ನೇಹ ಮಾಡಿಕೊಳ್ತಾರೆ ಇಬ್ಬರು. ತಥೋ ವಾನರ ರಾಜೇನ ವೈರಾನುಕಥನಂ ಪ್ರತಿ. ರಾಮಾಯ ವೇದಿತಂ ಸರ್ವಂ ಪ್ರಣಯಾದ್ದುಃಖಿತೇನ ಚ. ಈಗ ತನ್ನ ವಾಲಿಗೆ ತನಗೆ ವೈರ ಹೇಗೆ ಶುರುವಾಯಿತು, ತನಗೆ ಅನ್ಯಾಯವು ಏನಾಯಿತು, ತನ್ನ ರಾಜ್ಯ ಕಲ್ಕೊಂಡ, ಪತ್ನಿಯನ್ನು ಕಲ್ಕೊಂಡ, ಅದೆಲ್ಲ ತನ್ನ ದುಃಖ ಕಥೆಯನ್ನೆಲ್ಲ ರಾಮನಿಗೆ ಹೇಳ್ತಾನೆ, ಹೇಳಿಬಿಡ್ತಾನೆ. ಪ್ರತಿಜ್ಞಾತಂ ಚ ರಾಮೇಣ ತದಾ ವಾಲಿವದಂ ಪ್ರತಿ. ವಾಲಿನಶ್ಚ ಬಲಂ ತತ್ರ ಕಥಯಾಮಾಸ ವಾನರಃ. ಅప్పుడు ರಾಮಚಂದ್ರ ಆವಾಗ ಹೇಳ್ತಾನೆ, ನಾನು ಅಂತಾರಾಗ ನಿಮಗೆ ವಾಲಿಯನ್ನು ಸಂಹಾರ ಮಾಡ್ತೀನಿ, ನಿನ್ನ ರಾಜ್ಯ ನಿನ್ನ ಪತ್ನಿ ಎಲ್ಲ ನಿನಗೆ ಕೊಡಿಸ್ತೀನಿ ಅದೇ. ಆದರೆ ಆದರೆ ವಾಲಿ ಬಲ ಎಷ್ಟಿದೆಯೋ ಗೊತ್ತಾ, ತುಂಬ ಇದೆ ಎಂದು ಸುಗ್ರೀವ ಹೇಳ್ತಾನೆ. ಸುಗ್ರೀವ ಶಂಕಿತಶ್ಚಾಸೀತ್ ನಿತ್ಯಂ ವೀರ್ಯೇಣ ರಾಘವೇನ್. ರಾಘವ ಪ್ರತ್ಯಯಾರ್ಥಂ ತು ದುಂದುಬೇಃ ಕಾಯಮುತ್ತಮಂ. ದರ್ಶಯಾಮಾಸ ಸುಗ್ರೀವೋ ಮಹಾಪರ್ವತ ಸನ್ನಿಭಂ. ವಾಲಿಯನ್ನು ನಾನು ಸಾಯಿಸ್ತೀನಿ ಎಂದು ರಾಮ ಪ್ರತಿಜ್ಞೆ ಮಾಡಿದ್ದಾನೆ. ಬಟ್ ವಾಲಿಶಕ್ತಿ ಮಹಾ ಇದೆ, ಆಗುತ್ತದಾ ರಾಮನಿಂದ ಎಂದು ರಾಮನ ಮೇಲೆ ಸ್ವಲ್ಪ ಸಂದೇಹವಿತ್ತು. ಯಾರಿಗೆ? ಸುಗ್ರೀವನಿಗೆ. ಶಂಕಿತಶ್ಚಾಸಿ, ಅದರಿಂದ ನಿಮಗೆ ಅದು ರಾಘವ ಪ್ರತ್ಯಯಾರ್ಥಂತು ಅಂದರೆ ರಾಮಚಂದ್ರನಿಗೆ ಅಷ್ಟು ಶಕ್ತಿ ಇದೆಯಾ ವಾಲಿಯನ್ನು ಸಂಹಾರ ಮಾಡಲಿಕ್ಕೆ ಅಷ್ಟು ಶಕ್ತಿ ಇದೆಯಾ ಎಂದು ತಿಳ್ಕೊಳ್ಳಲಿಕ್ಕೆ ಒಂದು ತೋರಿಸ್ತಾನೆ. ದುಂದುಬಿ ಎಂದು ಒಂದು ರಾಕ್ಷಸ ಇದ್ದ ನೋಡಿ, ದುಂದುಬೇಹ ಕಾಯಮುತ್ತಮ. ಅವರು ಪ್ರಾಣ ಬಿಟ್ಟ ನಂತರ ಅವರ ಮೂಲೆಗಳೇ ಎಷ್ಟು ದೊಡ್ಡದಂದರೆ ಅವ್ರ ಮಹಾಶರೀರ ಇಷ್ಟು ಉದ್ದೇನೆಂದು 6 ಅಡಿಯೋ ಅಥವಾ 10 ಅಡಿಯೋ ಅಷ್ಟು ಉದ್ದ ರಾಕ್ಷಸ, ಮಹಾಭಯಂಕರ. ಅವರದು ಮೂಲೆಗಳು ಹೀಗೆ ಇದ್ದು ಬಿಟ್ಟಿವೆ. ಅವರು ಸತ್ತು ಹೋದ ನಂತರ ತೋರಿಸಿದ ಒಂದು ಸಣ್ಣ ಬೆಟ್ಟ ಆಗಿದ್ದಂತೆ ಆ ಮೂಲೆಗಳು ತೋರಿಸಿದ್ದ ನೋಡಿ, ಇದು ನೋಡಿ ಇದನ್ನು ಏನು ಮಾಡ್ತೀವೋ ಮಾಡು ಎಂದು. ದರ್ಶಯಾಮಾಸ ಸುಗ್ರೀವೋ ಮಹಾಪರ್ವತ ಸನ್ನಿಭಂ, ಒಂದು ಬೆಟ್ಟ ಆಗಿರುವಂಥ ಅವರ ಮೂಲೆಗಳನ್ನು ರಾಮನಿಗೆ ತೋರಿಸಿದ. ಎಂದು ನೋಡು, ಇದು ನೋಡಿ ಇದೇನು ಮಾಡ್ತೀಯೋ ಮಾಡು, ಅದರಿಂದ ನಿಮ್ಮ ಶಕ್ತಿ ಎಷ್ಟಿದೆಯೋ ನನಗೆ ಗೊತ್ತಾಗ್ತದೆ ಎಂದು ಸುಗ್ರೀವ ಕೇಳಿದ. ಉಸ್ಮಯಿತ್ವಾ ಮಹಾಬಾಹು ಪ್ರೇಕ್ಷಚಾಸ್ಥಿ ಮಹಾಬಲಃ. ಪಾದಾಂಗುಷ್ಠೇನ ಚಿಕ್ಷೇಪ ಸಂಪೂರ್ಣಂ ದಶಯೋಜನಂ. ಅಯ್ಯೋ, ಇದೇ ರಾಮಚಂದ್ರ ಅಂದ್ಕೊಂಡ, ಈ ಸಣ್ಣ ವಿಷಯಕ್ಕೆ ಇಷ್ಟು ಹೆದರ್ಕೊಳ್ಳುವುದಾ ಎಂದು. ಪಾದದ ಅಂಗುಷ್ಟೇನ, ಕಾಲಿನ ಅಂಗುಷ್ಟ ಬೆರಳಿನಿಂದಲೇ ಅದನ್ನು ಹೀಗೆ ತಳ್ಳಿಬಿಟ್ಟ ಅಂದರೆ ಅದು ಹೋಗಿ 10 ಯೋಜನೆ ಹೋಗಿ ಬಿದ್ದಿದಂತೆ, ಅಷ್ಟು ದೂರ ಹೋಯಿತು.
ಬಿಭೇದ ಚ ಪುನಸ್ತಾಲಾನ್ ಸಪ್ತೈಕೇನ ಮಹೇಶುಣಾನ್. ಗಿರಿಂ ರಸಾತಲಂ ಚೈವ ಜನಯನ್ ಪ್ರತ್ಯಯಂತದಾನ್. ಏಳು ಸಾಲ ಮರಗಳಿತ್ತಂತೆ. ಸಾಲ ವೃಕ್ಷ ಅದೊಂದು ಸಂಸ್ಕೃತದಲ್ಲಿ ಹೆಸರು. 7 ಮರಗಳಿತ್ತಂತೆ, ದೊಡ್ಡ ಮರಗಳು, ದೂರ ಇಲ್ಲಿಂದ ಅಲ್ಲಿವರೆಗೂ. ಅದೆಲ್ಲ ಒಂದು ಬಾಣದಿಂದಲೇ ಆ 7 ಮರಗಳನ್ನು ಕತ್ತರಿಸಿಬಿಟ್ಟ ರಾಮ. ಕತ್ತರಿಸುವುದೇ ಅಲ್ಲ, ಆ ಮರಗಳು ಬಿದ್ದು ಹೋಗುವುದರಿಂದ ಆ ಬೆಟ್ಟನೂ ಅದಕ್ಕೀಗೆ ಅಲಗಾಡಿ ಅದು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತಂತೆ ಬೆಟ್ಟ, ಅಷ್ಟು ಇತ್ತು. ಅದು ನೋಡಿ ಇದೆಲ್ಲ ಕೇಳಿದ ನಂತರ ತತಪ್ರೀತ ಮನಸ್ತೇನ ವಿಶ್ವಸ್ತಸ್ಸ ಮಹಾಕಪಿಃ. ಈಗ ಇದರಿಂದ ಸುಗ್ರೀವನಿಗೆ ವಿಶ್ವಾಸವಾಯಿತು. ಓಹೋ ಅಬ್ಬಾ, ಇವನು ಮಹಾಪರಾಕ್ರಮೆ, ವಾಲಿಯನ್ನು ಸಾಯಿಸಬಲ್ಲನೆ. ಕಿಷ್ಕಿಂಧಾಂ ರಾಮ ಸಹಿತೋ ಜಗಾಮ ಚ ಗುಹಾಂ ತದಾನ್. ರಾಮ ಲಕ್ಷ್ಮಣ ಹನುಮಂತ ಇವರೆಲ್ಲರನ್ನು ಕರ್ಕೊಂಡು ಹೋಗಿ ಆ ಬೆಟ್ಟ ಇಳಿದು ಪೂರ್ತಿ ಎಲ್ಲಿ ವಾಲಿಯಲ್ಲಿರುತ್ತಾನೋ ಅಲ್ಲಿವರೆಗೂ ಕರ್ಕೊಂಡು ಹೋಗಿ ತೋರಿಸಿದ. ಈ ಗುಹೆ ಒಳಗೆ ವಾಲಿ ವಾಸ ಮಾಡ್ತಾನೆ ಅಂತ. ತಥೋ ಗರ್ಜದ್ ಹರಿವರಃ ಸುಗ್ರೀವೋ ಹೇಮ ಪಿಂಗಲಃ. ತೇನ ನಾದೇನ ಮಹತ ನಿರ್ಜಗಾಮ ಹರೀಶ್ವರಃ. ಅಲ್ಲಿ ಹೋಗಿ ಸುಗ್ರೀವ ಯುದ್ಧಕ್ಕೆ ಚಾಲೆಂಜ್ ಮಾಡುತ್ತಾ ಜೋರಾಗಿ ಗರ್ಜನ ಮಾಡಿದ. ಆ ಗರ್ಜನ ಕೇಳಿ ವಾಲಿ ಹೊರಗೆ ಬಂದ. ಅನುಮಾನ್ಯ ತದಾ ತಾರಾಂ ಸುಗ್ರೀವೇಣ ಸಮಾಗತಃ. ಅಷ್ಟೇ. ಈಗ ಅವನು ತಾರಾ ಮೊದಲು ಬೇಡ ಎಂದು ಹೇಳಿದ್ದಾರೆ. ನೋಡಿ, ಸುಗ್ರೀವ ಇಷ್ಟು ಧೈರ್ಯದಿಂದ ಬರ್ತಾ ಇದ್ದಾನೆಂದರೆ ಯಾರೋ ಹಿಂದೆ ಅವರಿಗೆ ಸಪೋರ್ಟ್ ಇದ್ದಾರೆ. ಅದು ನಾನು ಕೇಳಿದ್ದೀನಿ, ಯಾರೋ ಬಂದರೆಂದು ಗೂಢಾಚಾರಿಗಳಿಂದ. ಇದು ನಂಬಬೇಡ, ಹೋಗಬೇಡ, ಸುಗ್ರೀವನ ಜೊತೆಗೆ ಸಂಧಿ ಮಾಡ್ಕೋ ಎಂದು ಹೇಳಲಿಲ್ಲ ಅವನು. ಹೇಗಾದರೂ ತಾರೆಯನ್ನು ಒಪ್ಪಿಸಿ ಯುದ್ಧಕ್ಕೆ ತಯಾರಾದ ವಾಲಿ. ನಿಜಗಾನ ಚ ತತ್ರೈನಂ ಶರೇಣೈಕೇನ ರಾಘವಃ. ಒಂದೇ ಬಾಣದಿಂದ ವಾಲಿಯನ್ನು ರಾಮಚಂದ್ರ ಸಂಹಾರ ಮಾಡಿಬಿಟ್ಟ. ತತಃ ಸುಗ್ರೀವ ವಚನಾತ್ ಹತ್ವಾ ವಾಲಿನ ಮಾಹವೇನ್. ಸುಗ್ರೀವಮೇವ ತದ್ರಾಜ್ಯೆ ರಾಘವ ಪ್ರತ್ಯಪಾದಯತ್. ನಂತರ ಸುಗ್ರೀವನನ್ನೇ ಆ ರಾಜ್ಯ ಮೇಲೆ ಪಟ್ಟಾಭಿಷೇಕ ಮಾಡಿದ. ಸಚ ಸರ್ವಾನ್ ಸಮಾನಿ. ಈಗಷ್ಟೇ ಮಾಡಿಬಿಟ್ಟು ತಾನು ಮಳೆಗಾಲದಲ್ಲಿ ಕೆಲವು ದಿವಸ ಬೇರೆ ಕಡೆ ಕಾಡಿನಲ್ಲೇ ಇದ್ದು ಬಿಟ್ಟ. ಮಳೆಗಾಲ ಮುಗಿದ ನಂತರ ಸಚ ಸರ್ವಾನ್ ಸಮಾನೀಯ ವಾನರಾನ್ ವಾನರರ್ಷಭಃ. ದಿಶ ಪ್ರಸ್ಥಾಪಯಾಮಾಸ ದಿದೃಕ್ಷುರ್ಜನಕಾತ್ಮಜಾಂ. ಈಗ ಇದು ಸುಂದರಕಾಂಡ. ಸುಂದರಕಾಂಡದಲ್ಲಿ ಈಗ ಅವನು ಸುಗ್ರೀವ ತನ್ನ ವಾನರರನ್ನು ಎಲ್ಲರನ್ನು, ಈಗ ಮಳೆಗಾಲ ಮುಗಿಯಿತು ಎಲ್ಲರೂ ಬನ್ನಿ ಎಂದು ಸಾವಿರಾರು ವಾನರರನ್ನು ಎಲ್ಲ ದಿಕ್ಕುಗಳಲ್ಲಿ ಕಳಿಸಿ ಸೀತಕ್ಕೋಸ್ಕರ ಹುಡುಕಿ ಸೀತೆ ಎಲ್ಲೇ ಇದ್ದರೂ ತಿಳ್ಕೊಂಡು ಬಾ ಎಂದು ಕಳಿಸಿಬಿಟ್ಟ. ತಥೋ ಗೃದ್ರಸ್ಯ ವಚನ. ಹಾಗೆ ಹನುಮಂತ ಇವರು ಎಲ್ಲರೂ ಹೊರಟಿದ್ದಾರೆ. ಈ ಸುಂದರಕಾಂಡ. ತಥೋ ಗೃದ್ರಸ್ಯ ವಚನಾತ್ ಸಂಪಾತೇರ್ ಹನುಮಾನ್ ಬಲಿ. ಶತಯೋಜನ ವಿಸ್ತೀರ್ಣಂ ಪುಪ್ಲುವೇಲವನಾರ್ಣವಂ. ಹನುಮಂತ ಅಂಗದ ಒಂದು ಪಾರ್ಟಿ, ಅನೇಕ ಪಾರ್ಟಿಗಳು ಗ್ರೂಪ್ಗಳಿವೆ ಅಲ್ಲವೇ. ಒಂದು ಗ್ರೂಪ್ ಮಾತ್ರ ದಕ್ಷಿಣ ದಿಶಕ್ಕೆ ಲಂಕಾ ದಿಶಕ್ಕೆ ಹೋದರು. ಅಲ್ಲಿ ಗೃದ್ರ ಏನಾದರೂ ಸಂಪಾತಿ ಮಾತು ಕೇಳಿ, ಈಗ ಇಲ್ಲಿಲ್ಲ ಸೀತಾ ಅಲ್ಲಿದ್ದಾರೆ ಲಂಕಾ ಅಂದರೆ, ಅಯ್ಯೋ ಇಲ್ಲಿಂದ ಏನಾಗಲ್ಲ, ನಾವು ಅಲ್ಲಿ ಹೋಗಬೇಕು ಎಂದು ಹನುಮಂತ ಏನು ಮಾಡಿದ, ಅಷ್ಟು ಉದ್ದ ಸಮುದ್ರವನ್ನು ಹನುಮಂತ ಒಬ್ಬನೇ ದಾಟಿ ಆ ಸೈಡ್କୁ ಹೋದ. ತತ್ರ ಲಂಕಾಂ ಸಮಾಸಾದ್ಯ ಪುರೀಂ ರಾವಣ ಪಾಲಿತಾಂ. ದದರ್ಶ ಸೀತಾಂ ಧ್ಯಾಯಂತೀಂ ಅಶೋಕವನಿಕಾಂ ಗತಾಂ.
ಹಾಗೆ ಸಮುದ್ರ ದಾಟಿ ಲಂಕವನ್ನೆಲ್ಲ ಹುಡುಕಿ ಅಶೋಕವನದಲ್ಲಿ ಸೀತೆಯನ್ನು ಪಡ್ಕೊಂಡಳು. ದದರ್ಶ ಸೀತಾಂ, ಸೀತಾ ಪಾವ ದುಃಖದಲ್ಲಿ ಶೋಕದಲ್ಲಿರುವಂಥ ಏನೋ ಪರಧ್ಯಾನದಲ್ಲಿದ್ದಾರೆ, ಏನೋ ಪ್ರಪಂಚ ಕಡೆ ನೋಡ್ತಾನೇ ಇಲ್ಲ ಅಂಥ ಸೀತೆಯನ್ನು ನೋಡಿದ್ದ. ನಿವೇದಯಿತ್ವಾಭಿಜ್ಞಾನಂ ಪ್ರವೃತ್ತಿಂ ವಿನಿವೇದ್ಯ ಚ ಸಮಾಶ್ವಾಸ್ಯ ಚ ವೈದೇಹೀಂ ಮರ್ದಯಾಮಾಸ ತೋರಣಂ. ಅಲ್ಲಿ ನಿವೇದಯಿತ್ವ, ರಾಮಚಂದ್ರನು ಕೊಟ್ಟಿರುವ ಆ ಉಂಗರವನ್ನು ಕೊಟ್ಟು ಈಗ ರಾಮಚಂದ್ರನ ಕುರಿತು ಸುದ್ದಿಯೆಲ್ಲ ಹೇಳಿ ಸೀತನನ್ನು ಒಪ್ಪಿಸಿದ. ಸೀತೆಗೆ ಸಮಾಧಾನ ಪಡಿಸಿದ. ರಾಮ ಬರ್ತಾನೆ, ಏನು ಚಿಂತೆ ಮಾಡಬೇಡಿ, ಗೊತ್ತಿಲ್ಲ ಎಂದು ಬಂದಿಲ್ಲ, ಈಗ ಗೊತ್ತಿದ್ದರೆ ಈಗ ಬಂದೇ ಬಿಡ್ತಾನೆ ಹೇಳಿ ಸೀತೆಗೆ ಸಮಾಧಾನ ಪಡಿಸಿದಾಗ ಸಂತೋಷ ಪಟ್ಕೋಗ ಹೊರಡು ಏನು ಮಾಡ್ತಾನೆ, ಆ ಅಶೋಕವನವನ್ನೆಲ್ಲ ಧ್ವಂಸ ಮಾಡ್ತಾನೆ. ಪಂಚಸೇನಾಗ್ರಗಾನ್ ಹತ್ವಾ ಸಪ್ತಮಂತ್ರಿ ಸುತಾನಪೀನ್ ಶೂರಮಕ್ಷಂ ಚ ನಿಷ್ಪಿಷ್ಯ ಗ್ರಹಣಂ ಸಮುಪಾಗಮತ್. 5 ಸೇನಾಪತಿಗಳನ್ನು ಸಾಯಿಸ್ತಾನೆ. ಮಂತ್ರಿ ಮಕ್ಕಳನ್ನು 7 ಮಂತ್ರಿ ಮಕ್ಕಳನ್ನು ಸಾಯಿಸ್ತಾನೆ. ಶೂರ ಅಕ್ಷ ಇವರನ್ನು ಮಾಡಿಬಿಡ್ತಾನೆ. ಆವಾಗ ಒಬ್ಬನು ಅಸ್ತ್ರ ಹಾಕಿದರಿಂದ ಎಂದು ತಾನೇ ಇಷ್ಟದಿಂದಲೇ ತಾನು ಒಪ್ಪಿಕೊಂಡು, ಅದೇನೋ ಅವರು ಕಟ್ಟಿದರೆ ಅದಕ್ಕೆ ಒಪ್ಕೊಂಡು ಬಿಡ್ತಾನೆ. ಅಸ್ತ್ರೇಣೋನ್ಮುಕ್ತಮಾತ್ಮಾನಂ ಜ್ಞಾತ್ವಾ ಪೈತಾ ಮಹಾದ್ವರಾತ್. ಮರ್ಷಯನ್ ರಾಕ್ಷಸಾನ್ ವೀರೋ ಯಂತ್ರಿಣಸ್ತಾನ್ ಯದೃಚ್ಛಯಾನ್. ತನ್ನ ಬ್ರಹ್ಮದೇವನ ವರ ಇದೆ ಎಂದು ಈ ಬ್ರಹ್ಮಾಸ್ತ್ರವನ್ನು ಆಧರಿಸಬೇಕಪ್ಪ, ನೀವು ಅಷ್ಟು ಶಕ್ತಿವಂತನೇ ಆದರೂ ನೀವು ಬ್ರಹ್ಮಾಸ್ತ್ರವನ್ನು ಕಡೆಗಣಿಸಿದರೆ ಇದಕ್ಕೆ ಬೆಲೆ ಇಲ್ಲ ಅಂದರೆ ಆಯಿತು ಒಪ್ಪಿಕೊಳ್ತೀನಿ ಅಂದರೆ ಆ ಇಂದ್ರಜಿತ್ತು ಕಳಿಸಿರುವ ಬ್ರಹ್ಮಾಸ್ತ್ರವನ್ನು ಮಾತ್ರ ತಾನು ಇಷ್ಟದಿಂದಲೇ ಒಪ್ಪಿಕೊಂಡು ಅದಕ್ಕೆ ಕಟ್ಟು ಹಾಕ್ತಾನೆ. ಅಂದರೆ ಅವರು ಕಟ್ಟಿದ್ದರೆ ತನ್ನನ್ನು ತಾನು ಕಟ್ಟು ಹಾಕಿಸ್ಕೊಡ್ತಾನೆ. ಈಗ ಮತ್ತೆ ಅವರನ್ನು ರಾವಣ ಹತ್ತಿರ ಕರ್ಕೊಂಡು ಹೋಗ್ತಾರೆ. ಮರ್ಷಯನ್ ರಾಕ್ಷಸಾನ್ ವೀರೋ ಮಂತ್ರಿಣಸ್ತಾನೆ, ಆ ಮಂತ್ರಿಗಳನ್ನು ಇವರನ್ನು ಎಲ್ಲರನ್ನು ಬೈಯುತ್ತಾನೆ. ನಂತರ ತಥೋ ದಗ್ಧ್ವಾ ಪುರೀಂ ಲಂಕಾಂ ಋತೆ ಸೀತಾಂ ಚ ಮೈಥಿಲೀಂ. ಇವನು ಬಾಲಕ್ಕೆ ಬೆಂಕಿ ಹಚ್ಚಿದರೆ ಅದನ್ನು ತಗೊಂಡುಬಿಟ್ಟು ಇಡೀ ಲಂಕವನ್ನು ಸುಟ್ಟು ಹಾಕಿ ಹೊರಗೆ ಬರ್ತಾನೆ. ಬಂದು ಇಲ್ಲಿ ಸಮುದ್ರ ದಡಕ್ಕೆ ವಾಪಸ್ ಬರ್ತಾನೆ. ರಾಮಾಯ ಪ್ರಿಯಮಾಖ್ಯಾತುಂ ಪುನರಾಯಾನ್ ಮಹೀ ಕಪಿಃ. ಸಮುದ್ರವನ್ನು ದಾಟಿ ಇವರೆಲ್ಲರಿಗೂ ಬಂದು ರಾಮಚಂದ್ರನ ಹತ್ತಿರ ಬರ್ತಾನೆ. ಸೀತಾ ಸೀತೆಯನ್ನು ನೋಡಿದೆ, ದೃಷ್ಟಾದೇವಿ ಎಂದು ಹೇಳ್ತಾನೆ. ಸೀತೆಯನ್ನು ನೋಡಿದೆ ಎಂದು ಹೇಳುವುದಕ್ಕೆ ಬಂದು ಹೇಳ್ತಾನೆ. ಸೋಭಿಗಮ್ಯ ಮಹಾತ್ಮಾನಂ ಕೃತ್ವಾ ರಾಮಂ ಪ್ರದಕ್ಷಿಣಂ. ನ್ಯವೇದಯದ ಮೇಯಾತ್ಮ ದೃಷ್ಟ್ವಾ ಸೀತೇತಿ ತತ್ವತಃ. ಇಲ್ಲಿಗೆ ವಾಪಸ್ ಬಂದು ರಾಮಚಂದ್ರನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹೇಳ್ತಾನೆ, ಸೀತೆಯನ್ನು ನೋಡಿದೆ ಎಂದು ಹೇಳಿಬಿಡ್ತಾನೆ. ಇದರಿಂದ ಸುಂದರಕಾಂಡ ಮುಗಿಯುತ್ತದೆ. ಈಗ ಯುದ್ಧಕಾಂಡ. ತತಃ ಸುಗ್ರೀವ ಸಹಿತೋ ಗತ್ವಾ ತೀರಂ ಮಹೋದಧೇಃ. ಸಮುದ್ರಂ ಕ್ಷೋಭಯಾಮಾಸ ಶರೈರಾದಿತ್ಯ ಸನ್ನಿಭೈಃ. ಸುಗ್ರೀವನ ಜೊತೆಗೆ ಸೈನ್ಯ ಜೊತೆಗೆ ಲಂಕಾ ದಡಕ್ಕೆ ಸಮುದ್ರಕ್ಕೆ ಬರ್ತಾರೆ. ಸಮುದ್ರವನ್ನು ಬೇಳ್ಕೊಡ್ತಾರೆ. ದಾರಿ ಕೊಡಪ್ಪ ಎಂದು ಕೊಡಲ್ಲ. ಬಾಣ ತಗೊಂಡು ಬಿಟ್ಟು ಅದರ ಮೇಲೆ ಹಾಕುವಕ್ಕೆ ಹೋದರೆ ಏನಾಗ್ತದೆ? ದರ್ಶಯಾಮಾಸ ಚಾತ್ಮಾನಂ. ಇದೇನಾ? ಸಮುದ್ರ ಸರಿತಾಂ ಪತಿಃ. ಸಮುದ್ರನೇ ಬಂದು ಮನುಷ್ಯ ರೂಪದಲ್ಲಿ ಬಂದು ದರ್ಶನ ಕೊಟ್ಟು ಮಾತಾಡಿಸ್ತಾನೆ. ತೇನ ಗತ್ವಾ ಸಮುದ್ರ ವಚನಾಚ್ಚೈವ ನಲಂ ಸೇತು ಮಕಾರಯತ್. ನನಗೆ ದಾರಿ ಕೊಡು ಎಂದು ಹೇಳ್ತಾನೆ, ಕೊಡಲ್ಲ.
ಬಾಣ ತೋರಿಸಿದ್ದರೆ ಆವಾಗ ಹೆದರ್ಕೊಂಡು ಬಂದು ಆಯಿತು ನನ್ನ ಮೇಲೆ ನೀವು ಏನು ಸೇತು ಕಟ್ಟಿಕೊಂಡು ಹೋಗಬಹುದು ಎಂದು ಹೇಳ್ತಾನೆ. ನಲನ ಸಹಾಯದಿಂದ ಸೇತು ಕಟ್ಟಿಸಿಬಿಡ್ತಾನೆ. ತೇನ ಗತ್ವಾ ಪುರೀಂ ಲಂಕಾಂ ಹತ್ವಾ ರಾವಣ ಮಾಹವೇನ್. ಅಲ್ಲಿ ಹೋಗಿ ಈ ಸೇತು ಕಟ್ಟಿ ಸೇತುವಿನಿಂದ ದಾಟಿ ಯುದ್ಧ ಮಾಡಿ ಅದರಲ್ಲಿ ಅವರ ಸೈನಿಕರು ಮಿಕ್ಕ ಜನರು ಕುಂಭಕರ್ಣ ಎಲ್ಲರನ್ನು ಸಾಯಿಸಿ ಕೊನೆಗೆ ರಾವಣನನ್ನು ಸಾಯಿಸ್ತಾನೆ. ಸಾಯಿಸಿದ ನಂತರ ರಾಮ ಸೀತಾಮನುಪ್ರಾಪ್ಯ ಪರಾಂ ವ್ರೀಡಾಮುಪಾಗಮತ್. ಅವನು ಸೀತಾ ಬರ್ತಾಳೆ, ಲಂಕದಿಂದ ಅವರಿಗೆ ಬಿಡುಗಡೆ ಆಗ್ತದೆ. ಸ್ವಾತಂತ್ರ್ಯ ಬಂದಾಗ ಇಲ್ಲಿ ರಾಮಚಂದ್ರನ ಹತ್ತಿರಕ್ಕೆ ಬರ್ತಾಳೆ. ಆವಾಗ ತಾಮು ವಾಚ ತಥೋ ರಾಮ ಪರುಷಂ ಜನ ಸಂಸದಿ. ಈಗ ಎಲ್ಲರ ಎದುರಾಗಿ ರಾಮ ಸೀತೆಯನ್ನು ನಿರಾಕರಿಸಿದ ಹಾಗೆ ಕಟುವಾಗಿ ಮಾತಾಡ್ತಾನೆ ಅಲ್ಲವೇ. ಅಮೃಷ್ಯಮಾಣ ಸಾ ಸೀತಾ ವಿವೇಶ ಜ್ವಲನಂ ಸತೀ. ಆ ರಾಮಚಂದ್ರನ ಮಾತುಗಳು ಕೇಳಿ ಕಟುವಾದ ಮಾತುಗಳನ್ನು ತಡ್ಕೊಳ್ಳಕ್ಕಾಗದೆ ಅವರಿಗೆ ದುಃಖ ಬಂತು. ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾಳೆ. ತಥೋಗ್ನಿವಚನಾತ್ ಸೀತಾಂ ಜ್ಞಾತ್ವಾ ವಿಗತ ಕಲ್ಮಷಾಂ. ಕರ್ಮಣಾತ್ ಹಾಗೆ ಆವಾಗ ಅಗ್ನಿ ಬಂದು ಹೇಳ್ತಾರೆ ಸೀತಾ ಕಲ್ಮಷ ಇಲ್ಲ, ಶುದ್ಧವೇ ಎಂದು ಹೇಳಿದ್ದಾಗ ರಾಮಚಂದ್ರ ಒಪ್ಕೊಳ್ತಾನೆ. ಕರ್ಮಣ ತೇನ ಮಹತ ತ್ರೈಲೋಕ್ಯಂ ಸಚರಾಚರಂ. ಸದೇವರ್ಷಿಗಣಂ ತುಷ್ಟಂ ರಾಘವಸ್ಯ ಮಹಾತ್ಮನಃ. ರಾಮಚಂದ್ರ ಮಾಡಿರುವಂಥ ಇಷ್ಟು ದೊಡ್ಡ ಕೆಲಸ ಏನು? ಅಪ್ಪ ಮಾತು ಕೇಳಿ ಕಾಡುಕು ಬರುವುದು, ಮತ್ತು ರಾಕ್ಷಸರ ಸಂಹಾರ ಮಾಡುವುದು, ಸೀತಾಪಹರಣವಾದರೆ ಅದಕ್ಕೆ ಸೇತು ಕಟ್ಟುವುದು, ರಾವಣನನ್ನು ಸಂಹರಿಸಿ ಸೀತೆಯನ್ನು ವಾಪಸ್ ಪಡ್ಕೊಳ್ಳುವುದು, ಸೀತೆ ಪಡ್ಕೊಂಡ ನಂತರ ಎಲ್ಲರ ದೇವರ ಸಾಕ್ಷಿಯಾಗಿ ಶುದ್ಧಿಯನ್ನು ಪಡ್ಕೊಳ್ಳುವುದು. ಇಷ್ಟೆಲ್ಲ ಮಾಡಿದ್ದಕ್ಕೆ ದೇವತರು ಋಷಿಗಳೆಲ್ಲ ಪ್ರಶಂಸೆ ಮಾಡಿದ್ದಾರೆ ರಾಮನಿಗೆ. ಬಭೌ ರಾಮ ಸಂಪ್ರಹೃಷ್ಟ ಪೂಜಿತ ಸರ್ವದೇವತೈ. ಎಲ್ಲ ದೇವರು ರಾಮಚಂದ್ರನನ್ನು ಪೂಜಿಸಿದಾಗ ರಾಮಚಂದ್ರನಿಗೆ ಒಂದು ದಿವ್ಯ ತೇಜಸ್ಸಿನಿಂದ ಸಂಪನ್ನನಾಗಿ ಕಂಡುಬರುತ್ತಿದ್ದ. ಅಭಿಷಿಚ್ಯ ಚ ಲಂಕಾಯಾಂ ರಾಕ್ಷಸೇಂದ್ರಂ ವಿಭೀಷಣಂ. ಕೃತಕೃತ್ಯಸ್ತದಾ ರಾಮೋ ವಿಜ್ವರಃ ಪ್ರಮುಮೋದಃ. ಇದು ಸ್ವಲ್ಪ ಮುಂದೆ ಹೇಳಬೇಕಿತ್ತು, ನಂತರ ಹೇಳಿದ. ವಿಭೀಷಣಕ್ಕೆ ಪಟ್ಟಾಭಿಷೇಕ ಮಾಡಿದ್ದಾನೆ ಎಂದು ಲಂಕಾಪಟ್ಟ. ವಿಭೀಷಣ ಪಟ್ಟಾಭಿಷೇಕ ಮಾಡಿದ ನಂತರನೇ ಸೀತೆ ಬರ್ತಾಳೆ ದರ್ಶನಕ್ಕೆ. ಸ್ವಲ್ಪ ಈಗ ಹೇಳ್ತಾ ಇದ್ದಾನೆ. ವಿಭೀಷಣಕ್ಕೆ ಪಟ್ಟಾಭಿಷೇಕ ಮಾಡಿ ಕೃತಕೃತ್ಯನಾಗ್ತಾನೆ. ಈಗ ತನ್ನ ಮಾಡತಕ್ಕ ಕೆಲಸಗಳೆಲ್ಲ ಮುಗಿದು ಬಿಟ್ಟಿತು, ಪೂರ್ತಿ ಸಮಾಧಾನವಾಯಿತು. ಈಗ ಏನು ಕೆಲಸ ಇಲ್ಲ, ಯಾಕಂದರೆ ಹಿಂದೆ ಚಿಂತ ಇತ್ತಲ್ಲ, ಎಲ್ಲ ಮುಗೀತು. ಪ್ರಸನ್ನನಾಗಿ ಆನಂದವಾಗಿದ್ದಾನೆ. ದೇವತಾಭ್ಯೋ ವರಂ ಪ್ರಾಪ್ಯ ಸಮುತ್ಥಾಪ್ಯ ಚ ವಾನರಾನ್. ಅಯೋಧ್ಯಾಂ ಪ್ರಸ್ಥಿತೋ ರಾಮಃ ಪುಷ್ಪಕೇಣ ಸುಹೃದ್ವೃತಃ. ಅಲ್ಲಿ ಆ ದೇವತರು ಬಂದಿದ್ದಾರಲ್ಲ, ಅವರಿಗೆಲ್ಲರಿಗೂ ಒಂದು ಬೇಡಿಕೊಂಡ, ನೀವು ಇಷ್ಟೆಲ್ಲ ಮಾಡಿದ್ದೀವಿ, ಏನು ವರ ಕೊಡಬೇಕು ಅಂದರೆ, ನನಗೇನು ಬೇಡ, ನಮ್ಮ ಈ ಸತ್ತು ಹೋಗಿರುವ ಈ ಕೋತಿಗಳಿಗೆಲ್ಲರನ್ನು ಬದುಕಿಸಬೇಕು, ಅವರಿಗೆಲ್ಲರಿಗೇನಾದರೂ ಕಪ್ಪೆ ಕಾನುಕಗಳೆಲ್ಲ ಕೊಡಬೇಕು. ಸಂತೋಷದಿಂದ ಅವರು ಎಲ್ಲರಿಗೂ ಕೊಟ್ಟುಬಿಡ್ತಾರೆ. ಇದು ಮಾಡಿ ಇದೆಲ್ಲ ಆದ ನಂತರ ಈಗ ಪುಷ್ಪಕ ವಿಮಾನದಲ್ಲಿ ಹತ್ತು ಅಯೋಧ್ಯಕ್ಕೆ ಹೊರಡುತ್ತಾನೆ. ಭರದ್ವಾಜಾಶ್ರಮಂಗತ್ವಾ ರಾಮ ಸತ್ಯ ಪರಾಕ್ರಮಃ. ಭರತಸ್ಯಾಂತಿಕೆ ರಾಮೋ ಹನುಮಂತಂ ವ್ಯಸರ್ಜಯತ್. ಅಲ್ಲಿಂದ ಭರದ್ವಾಜ ಆಶ್ರಮದಲ್ಲಿ ಹಾಲ್ಟ್ ಮಾಡ್ತಾರೆ ಪುಷ್ಪಕ ವಿಮಾನವನ್ನು. ಅಲ್ಲಿರುವಾಗ ಹನುಮಂತನನ್ನು ಕಳಿಸ್ತಾನೆ. ಭರತ ಹೇಗಿದ್ದಾನೆ ನೋಡಿಕೊಂಡು ಬಾ ಎಂದು ಹನುಮಂತನನ್ನು ಕಳಿಸ್ತಾನೆ. ಪುನರಾಖ್ಯಾಯಿಕಾಂ ಜಲ್ಪನ್ ಸುಗ್ರೀವ ಸಹಿತಸ್ತದಾನ್.
ಪುಷ್ಪಕಂ ತತ್ಸಮಾರುಹ್ಯ ನಂದಿಗ್ರಾಮಂ ಯಯೌ ತದಾನ್. ಮತ್ತೆ ಪುಷ್ಪಕ ವಿಮಾನ ಹತ್ತಿ ದಾರಿಯಲ್ಲಿ ಸುಗ್ರೀವನಿಗೆ ತನ್ನ ಹಿಂದಿನ ಕಥೆಗಳು, ತಾನು ಇಲ್ಲಿರುವಾಗ ಅಯೋಧ್ಯ, ತನ್ನ ಅಪ್ಪ ಅಮ್ಮ ಎಲ್ಲರ ಕಥೆಗಳು ಹೇಳುತ್ತಾ ನಂದಿಗ್ರಾಮಕ್ಕೆ ಬಂದು ಬಿಡ್ತಾರೆ. ನಂದಿಗ್ರಾಮೇ ಜಟಾಂ ಹಿತ್ವಾ ಭ್ರಾತೃಭಿಃ ಸಹಿತೋ ನಘಾನ್. ನಂದಿಗ್ರಾಮದಲ್ಲಿ ಮೊದಲು ಜಟ ಕಟ್ಕೊಂಡರಲ್ಲ, ಈಗ 14 ವರ್ಷ ನಂತರ ಈಗ ಜಟ ಬಿಚ್ಚಿಸಿ ಮತ್ತೆ ಸ್ನಾನ ಮಾಡಿ ಈಗ ಪಟ್ಟಾಭಿಷೇಕ. ರಾಮ ಸೀತಾಮನುಪ್ರಾಪ್ಯ ರಾಜ್ಯಂ ಪುನರವಾಪ್ತವಾನ್. ಹಿಂದೆ ಸೀತೆಯನ್ನು ಕಳ್ಕೊಂಡ ಸೀತೆಯನ್ನು ಪಡ್ಕೊಂಡ, ಈಗ ಕಳ್ಕೊಂಡ ರಾಜ್ಯವೂ ಸಿಕ್ಕಿಬಿಟ್ಟಿತು, ಎಲ್ಲ ಪೂರ್ತಿಯಾಯಿತು. ಅಪ್ರಹೃಷ್ಟ ಮುದಿತೋ ಲೋಕಃ ತುಷ್ಟ ಪುಷ್ಟ ಸುಧಾರ್ಮಿಕಃ. ಲೋಕವೆಲ್ಲ ಸುಖವಾಗಿದ್ದಾರೆ, ಪೃಷ್ಟ ಧಾರ್ಮಿಕರು, ಪೃಷ್ಟ ಸಂತೋಷಗೊಂಡರು, ಆರೋಗ್ಯವಾಗಿದ್ದರು, ಸಂಪತ್ತಿದೆ, ಎಲ್ಲ ಇದೆ. ನಿರಾಮಯೋಹ್ಯ, ಇದು ರಾಮರಾಜ್ಯ ವರ್ಣನ. ನಿರಾಮಯೋಹ್ಯ ರೋಗಶ್ಚ ದುರ್ಭಿಕ್ಷವಯವರ್ಜಿತಃ. ಯಾರಿಗೆ ರೋಗವಿಲ್ಲ, ಎಲ್ಲರಿಗೆ ದುರ್ಭಿಕ್ಷ ಇಲ್ಲ, ಅಂದರೆ ಯಾರಿಗೆ ಬಡವರೂ ಇಲ್ಲ, ಹಾಗೆ ಭಯವೂ ಇಲ್ಲ. ನ ಪುತ್ರ ಮರಣಂ ಕೇಚಿತ್ ದ್ರಕ್ಷಂತಿ ಪುರುಷಾಃ ಕ್ವಚಿತ್. ಯಾರು ತನ್ನ ಮಕ್ಕಳೇ ಸತ್ತು ಹೋಗೋದು ಯಾವ ತಾಯಿ ತಂದೆ ನೋಡಲ್ಲ. ಏಕೆಂದರೆ ತಾಯಿ ತಂದೆ ಮರಣವನ್ನೇ ಮಕ್ಕಳು ನೋಡ್ತಾರೆ ಹೊರತು, ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಯಾರು ಅಲ್ಪ, ಅಂದರೆ ಅದೇನು ಹೇಳ್ತಾರೆ, ಅಕಾಲ ಮೃತ್ಯು ಯಾರಿಗಾಗಲ್ಲ ಎಂದರ್ಥ. ಚಿಕ್ಕ ವಯಸ್ಸಿನಲ್ಲಿ ಹೋದರೆ ತಾಯಿ ತಂದೆಗೆ ಬಹಳ ದುಃಖ, ಅದರಿಂದ ಅಕಾಲ ಮೃತ್ಯು ಆಗಲಿಲ್ಲ. ಏಕೆಂದರೆ ಧರ್ಮ ಪಾಲನೆ ಮಾಡಿದ್ದರೆ ಅದಾಗಲ್ಲ. ಮತ್ತು ನಾರ್ಯಶ್ಚ ವಿಧವಾ ನಿತ್ಯಂ ಭವಿಷ್ಯಂತಿ ಪತಿವ್ರತಾ. ನಾರಿ ಸ್ತ್ರೀಯರು ಯಾರು ವಿಧವರು ಆಗಲ್ಲ, ಅಂದರೆ ಪತಿ ಸತ್ತು ಹೋಗಿರುವವರು ಯಾರೂ ಆಗಲ್ಲ. ನಚಾಗ್ನಿಜಂ ಭಯಂ ಕಿಂಚಿತ್ ನಾಪ್ಸು ಮಜ್ಜಂತಿ ಜಂತವಹಾನ್. ಯಾರಿಗೆ ಅಗ್ನಿಯಿಂದ ದುಃಖ, ನೀರಿನಲ್ಲಿ ಮುಳುಗಿ ಹೋಗುವುದು, ಬೆಂಕಿ ಹತ್ತುಕೊಂಡು ಮನೆ ಆಗುವುದು, ಮಳೆ ಹೆಚ್ಚು ಬಂತು ಎಲ್ಲ ಮುಳುಗಿ ಹೋದು, ಇಂಥದ್ದು ಎಲ್ಲಿ ಆಗಲಿಲ್ಲ. ನವಾತಜಂ ಭಯಂ ಕಿಂಚಿನ್ ನಾಪಿ ಜ್ವರ ಕೃತಂ ತಥಾನ್. ಅದೇನದು ಜಲಪೂರ, ಏನೇನೋ ತುಫಾನು ಬರುವುದು ಅದೇನಿಲ್ಲ. ಜ್ವರ ಯಾರಿಗಿರಲಿಲ್ಲ. ನ ಚಾಪಿ ಕ್ಷುದ್ಭಯಂ ತತ್ರ ನ ತಸ್ಕರ ಭಯಂ ತಥಾ. ಯಾರಿಗೆ ಊಟ ಇಲ್ಲ ಎಂದು ಬಡವರಾಗಿ ಊಟ ಇಲ್ಲದೆ ಸತ್ತು ಹೋಗಿರೋದು ಯಾರೂ ಇಲ್ಲ. ಯಾರಿಗೆ ತಸ್ಕರ ಭಯ ಇಲ್ಲ, ಯಾರೂ ಕಳ್ಳರೇ ಇಲ್ಲ ಅಂತೆ ರಾಜ್ಯದಲ್ಲಿ. ನಗರಾಣಿ ಚ ರಾಷ್ಟ್ರಾಣಿ ಧನಧಾನ್ಯಯುತಾನಿ ಚ. ನಗರಗಳು ಗ್ರಾಮಗಳು ಎಲ್ಲವೂ ಪೂರ್ತಿ ರಾಷ್ಟ್ರಗಳೆಲ್ಲ ಧನಧಾನ್ಯದಿಂದ ಸಂಪತ್ತಿನಿಂದ ತುಂಬಿವೆ. ನಿತ್ಯಂ ಪ್ರಮುದಿತಾ ಸರ್ವೇ ಯಥಾ ಕೃತಯುಗೆ ತಥಾ. ಕೃತಯುಗ ಹೇಗಿರುತ್ತದೋ ಹಾಗೆ ಧರ್ಮ 4 ಪಾದಗಳಲ್ಲಿರುತ್ತಿತ್ತು, ಎಲ್ಲರೂ ಸುಖವಾಗಿದ್ದರು. ಇದಾದ ನಂತರ ಏನು ಉತ್ತರಕಾಂಡ. ಅಶ್ವಮೇಧ ಶತೈರಿಷ್ಟ್ವಾ ತಥಾ ಬಹುಸು ವರ್ಣಕೈಃ. ಅಶ್ವಮೇಧ 100 ಅಶ್ವಮೇಧ ಯಾಗಗಳು ರಾಮಚಂದ್ರ ಮಾಡಿದನಂತೆ. ಎಷ್ಟೋ ಸುವರ್ಣಗಳು, ಅದಕ್ಕೆಲ್ಲ ಚಿನ್ನದ ದಾನ ಮಾಡಿದ್ದಾರೆ. ಗವಾಂ ಕೋಟ್ಯಯುತಂ ದತ್ವಾ ವಿದ್ವದ್ಭ್ಯೋ ವಿಧಿಪೂರ್ವಕಂ. ಎಲ್ಲರಿಗೆ ಹಸುಗಳು, ಸಾವಿರ ಹಸುಗಳು ಚಿನ್ನ ಜೊತೆಗೆ ದಾನ ಮಾಡಿದ್ದಾನೆ. ಅಸಂಖ್ಯೇಯಂ ಧನಂ ದತ್ವಾ ಬ್ರಾಹ್ಮಣೇಭ್ಯೋ ಮಹಾಯಶಃ. ಬಹಳ ಧನವನ್ನು ಸಂಪತ್ತನ್ನು ಬ್ರಾಹ್ಮಣರಿಗೆ ಕೊಟ್ಟರು. ಏಕೆಂದರೆ ಎಲ್ಲರಿಗೂ ಬೇಕಾದಷ್ಟು ಸಂಪದ ಇದೆ, ತಾನು ಸಂಪದ ಇಲ್ಲವರು ಬ್ರಾಹ್ಮಣರೊಬ್ಬರೇ, ಅದರಿಂದ ಅವ್ರಿಗೆ ಮಿಕ್ಕ ಎಲ್ಲರಿಗೂ ಬೇಕಾದಷ್ಟು ಸಂಪದ ಇದೆ, ಮೊದಲೇ ಹೇಳಿದ್ದಾರಲ್ಲ. ಅದರಿಂದ ಇವರೊಬ್ಬರೇ ತಾನು ಸಂಪದ ಮಾಡಿಕೊಳ್ಳದೆ ಯಜ್ಞ ಯಾಗ ಅದರಲ್ಲೇ ಇರುತ್ತಾರೆ, ಇವರಿಗೆ ಮಾತ್ರ ಕೊಡಬೇಕು, ಅದಕ್ಕೋಸ್ಕರ ಇವರಿಗೆ ಕೊಟ್ಟರು. ರಾಜವಂಶಾನ್ ಶತಗುಣಾನ್ ಸ್ಥಾಪಯಿಷ್ಯತಿ ರಾಘವಃ.
ನಾರದ ಹೇಳುವುದು ಯಾವಾಗ ಅಂದರೆ ರಾಮಚಂದ್ರ ಪಟ್ಟಾಭಿಷೇಕ ಆದ ನಂತರ, ಇನ್ನೂ ಈ ಉತ್ತರಾಖಂಡ ಆಗಲಿಲ್ಲ, ಮುಂದೆ ಹೀಗೆ ಆಗುತ್ತದೆ ಎಂದು ನಾರದ ಹೇಳ್ತಾ ಇದ್ದಾನೆ. ಇನ್ನು ಮುಂದೆ ಹೀಗೆ ಆಗುತ್ತದೆ. ಈಗ ರಾಜವಂಶಗಳನ್ನು ಸ್ಥಾಪಿಸ್ತಾನೆ ಎಂದರು. ತನ್ನ ಇಬ್ಬರು ಮಕ್ಕಳು, 4 ಅಣ್ಣ ತಮ್ಮಂದರಿದ್ದಾರಲ್ಲ, ಒಬ್ಬೊಬ್ಬರಿಗೆ ಇಬ್ಬರಿಬ್ಬರು ಮಕ್ಕಳು, ಅಂದರೆ 8 ಆಯಿತು. 4 + 2 8. 8 ಜನರಿಗೆ ವಿವಿಧ ರಾಜ್ಯಗಳಲ್ಲಿ ಪಟ್ಟಾಭಿಷೇಕ ಮಾಡಿ ರಾಜ್ಯಗಳನ್ನು 8 ವಿಂಗಡ ಮಾಡಿ 8 ರಾಜ್ಯಗಳನ್ನು ಸ್ಥಾಪನೆ ಮಾಡ್ತಾನೆ. ಕುಶ, ಲವ ಇತ್ಯಾದಿಗಳು 8 ರಾಜ್ಯಗಳು, ರಾಜವಂಶಗಳು ತಯಾರಾಗ್ತವೆ. 8 ರಾಜವಂಶಗಳಿವೆ. ಕುಶ ಎನ್ನುವುದು ಈಗಲೂ ಇದೆ. ಗೋರಖ್ಪುರ್ಗೆ ಹತ್ತಿರದಲ್ಲೇ ಕುಶ ಈಗಲೂ ಇದೆ. ಇದು ಕುಶ ಪರಿಪಾಲನೆ ಮಾಡುವಂಥದ್ದು ಜಾಗ. ಕುಶ ಅಂದರೆ ರಾಮನ ಮಗ. ಹಾಗೆ ಅಂತರ ಎಲ್ಲರನ್ನ ಅಲ್ಲೆಲ್ಲಿ ಕಡೆ ಇದ್ದಾರೆ. ಲವ ಅಲ್ಲೆಲ್ಲೋ ಇದ್ದಾನೆ, ಎಲ್ಲಿ? ಲಾಹೋರ್ನಲ್ಲಿ, ಪಾಕಿಸ್ತಾನಲ್ಲಿ. ಒಬ್ಬನಿಲ್ಲಿ ಎಲ್ಲೆಲ್ಲೋ ಇದ್ದಾರೆ. ಹಾಗೆ ಸೊ ಚಾತುರ್ವರ್ಣ್ಯಂಚ ಲೋಕೇಸ್ಮಿನ್ ಸ್ವೇ ಸ್ವೇ ಧರ್ಮೇ ನಿಯೋಕ್ಷತಿ. ಎಲ್ಲರೂ ತಮ್ಮ ತಮ್ಮ ಧರ್ಮವನ್ನೇ ಆಚರಿಸ್ತಾರೆ. 10 ವರ್ಷ ಸಹಸ್ರಾಣಿ 10 ವರ್ಷ ಶತಾನಿ ಚ. ರಾಮೋ ರಾಜ್ಯಮುಪಾಸಿತ್ವ ಬ್ರಹ್ಮಲೋಕಂ ಪ್ರಯಾಸ್ಯತಿ. 11,000 ಅಲ್ಲವೇ 10 ವರ್ಷ ರಾಜ್ಯ ಪರಿಪಾಲನೆ ಮಾಡಿ ರಾಮಚಂದ್ರ ಬ್ರಹ್ಮಲೋಕಕ್ಕೆ, ವೈಕುಂಠಕ್ಕೆ ಹೋಗ್ತಾನೆ. ಇದರಿಂದ ಉತ್ತರಾಖಂಡನೂ ಮುಗಿಯಿತು. ಈಗ ಕೊನೆಗೆ ಇದರ ಫಲಶ್ರುತಿ. ಈ ಅಧ್ಯಾಯ ಮೊದಲನೆಯ ಮೂಲ ರಾಮಾಯಣ ಓದಿದ್ದರೆ ನಿಮಗೇನು ಪುಣ್ಯ ಬರುತ್ತದೆ ಎಂದು ಹೇಳ್ತಾ ಇದ್ದಾರೆ ನೋಡಿ, ಒಂದು 2-3 ಶ್ಲೋಕಗಳಲ್ಲಿ. ಇದಂ ಪವಿತ್ರಂ ಪಾಪಘ್ನಂ ಪುಣ್ಯಂ ವೇದ ಇಶ್ಚ ಸಂಹಿತಂ. ಯಪ್ಪಟೇದ್ ರಾಮಚರಿತಂ ಸರ್ವಪಾಪೈಃ ಪ್ರಮುಚ್ಯತೆ. ಇದು ನೋಡಿ ಅತ್ಯಂತ ಪವಿತ್ರವಾದದ್ದು, ಪಾಪವನ್ನು ನಾಶ ಮಾಡ್ತದೆ. ಇದು ವೇದ ಸಮಾನ. ರಾಮಾಯಣವನ್ನು ಓದುವುದು, ರಾಮಾಯಣವೇ ವೇದ ಸಮಾನ, ವೇದದ ಇನ್ನೊಂದು ಅವತಾರ. ನೀವು ರಾಮಾಯಣ ಓದಿದ್ದರೆ ವೇದವನ್ನು ಓದಿದ್ದಷ್ಟೇ, ಅಷ್ಟೇ ಪುಣ್ಯ, ಅಷ್ಟೇ ಸಮಾನ. ನೋಡಿ, ಇದಂ ವೇದೈಶ್ಚ ಸಂಹಿತಂ. ಸಂಹಿತಂ ಅಂದರೆ ಸಮಾನ, ವೇದ ಸಮಾನವೇ ಇದು. ಅದರಿಂದ ನಾವು ವೇದ ಓದಲಿಲ್ಲ ಎಂದು ಚಿಂತೆ ಬೇಡ. ರಾಮಾಯಣ ಓದಿದ್ದರೆ ಆ ವೇದ ಓದಿದ್ದವರು ಗೊತ್ತಾಗ್ತದೆ, ಅಲ್ಲಿ ಓದಿದ್ದೇ ಎಲ್ಲ ಇಲ್ಲಿ ಬರ್ತಾ ಇದೆ, ಅದೆಲ್ಲ ಇಲ್ಲೇ ಬರ್ತಾ ಇದೆ. ಇದು ಓದಿಬಿಟ್ರೆ ನಿಮಗೆ ವೇದವೇ ಆಗಿಬಿಡ್ತದೆ. ಯಪ್ಪಟೇದ್ ರಾಮಚರಿತ್ರವನ್ನು ಡೈಲಿ ಯಾರು ಓದ್ತಾ ಇರುತ್ತೋ, ಎಷ್ಟು ಸ್ವಲ್ಪ ಪ್ರತಿದಿನ ಸ್ವಲ್ಪ ಭಾಗ ಓದಿದ್ದರೆ ಸರ್ವ ಪಾಪಗಳು ನಾಶವಾಗಿ ನಿಜವಾಗಿ ಬ್ರಹ್ಮಲೋಕಕ್ಕೆ ಹೋಗುವಷ್ಟು ಪುಣ್ಯ ಬರುತ್ತದೆ. ಏತದಾಖ್ಯಾನಮಾಯುಷ್ಯಂ ಪಠನ್ ರಾಮಾಯಣಂ ನರಃ. ಸಪುತ್ರ ಪೌತ್ರ ಸಗಣಃ ಪ್ರೇತ್ಯ ಸ್ವರ್ಗೇ ಮಹೀಯತೆ. ಈ ರಾಮಾಯಣ ಕಥೆಯನ್ನು ಯಾರು ಓದುತ್ತಾರೋ ಅವರಿಗೆ ಪುತ್ರ ಪೌತ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಸದ್ಗತಿ ಆಗುತ್ತದೆ, ಸ್ವರ್ಗ ಸಿಕ್ಕುತ್ತದೆ. ಕೊನೆಯ ಶ್ಲೋಕ. ಪಠನ್ ದ್ವಿಜೋ ವಾ ವೃಷಭತ್ವಮೀಯಾತ್ ಸ್ಯಾತ್ ಕ್ಷತ್ರಿಯೋ ಭೂಮಿಪತಿತ್ವಮೀಯಾತ್ ವಣಿಗ್ಜನಃ ಪಣ್ಯಫಲತ್ವಮೀಯಾತ್ ಜನಶ್ಚ ಶೂದ್ರೋಪಿ ಮಹತ್ವಮೀಯಾತ್. ಬ್ರಾಹ್ಮಣರು ಇದು ಓದಿದ್ದರೆ ಅವರಿಗೆ ತನ್ನ ವೇದಶಾಸ್ತ್ರ ಪಂಡಿತರಲ್ಲಿ ಅವರಿಗೆ ಪಾಂಡಿತ್ಯ, ತನ್ನ ಯಜ್ಞಯಾಗ ಮಾಡುವಂಥ ತನ್ನ ಧರ್ಮವನ್ನು ಆಚರಿಸುವ ಶಕ್ತಿ ಯೋಗ್ಯತಾ ಬರುತ್ತದೆ. ಕ್ಷತ್ರಿಯನಿಗೆ ಅವರಿಗೆ ಭೂಮಿಪತಿ, ಅವರ ಪರಿಪಾಲನಾ ಅದೆಲ್ಲ ಮಾಡುವಕ್ಕೆ ಯೋಗ್ಯತಾ. ವೈಶ್ಯನಿಗೆ ತನ್ನ ವ್ಯಾಪಾರ ಅದರಲ್ಲಿ ಅವರಿಗೆ ವೃದ್ಧಿ ಆಗುತ್ತದೆ. ಮಿಕ್ಕ ಜನರಿಗೆ ತಮ್ಮ ವೃತ್ತಿಯಲ್ಲಿ ಪ್ರೊಫೆಷನಲ್ಲಿ ಅವರಿಗೆ ಬೇಕಾದಷ್ಟು ಸಂಪದ ಉನ್ನತಿ ಎಲ್ಲ ಪಡ್ಕೊಳ್ತಾರೆ. ಎಲ್ಲರಿಗೂ ಸುಖವಾಗುತ್ತದೆ, ಶಾಂತಿ ಆಗುತ್ತದೆ ಇದು ಹೇಳಿ ಇತ್ಯಾರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಬಾಲಕಾಂಡೇ ಪ್ರಥಮ ಸರ್ಗಃ. ಓಂ ಶಾಂತಿ ಶಾಂತಿ ಶಾಂತಿ. ಆಯಿತಾ? ಒಂದೇ ದಿವಸ ಪೂರ್ತಿ ರಾಮಾಯಣ ಅಲ್ಲ, ಎಲ್ಲ ಶಾರ್ಟ್ಕಟ್. 100 ಶ್ಲೋಕಗಳಲ್ಲಿ ಎಲ್ಲ ರಾಮಾಯಣ ಮುಗಿಯಿತು. ಇನ್ನೇನು. ಓಂ ಶಾಂತಿ ಶಾಂತಿ ಶಾಂತಿ.